ತಾರ ಗಣಗಳ ನಡುವೆ ನಿನ್ನನೇ ನೆಚ್ಚಿಗೆ ನಾನು. ನಮ್ ಕಿಚನ್ ಅಲ್ಲಿ ಆಕ್ಚುಲಿ ಕನ್ನಡ ಮಾತಾಡ್ಬೇಕು ಒಂದು, ಇನ್ನೊಂದು ತಟ್ಟೆಗೆ ಹಾಕಿರೋ ಅನ್ನ ಖಾಲಿ ಮಾಡೇ ಹೋಗ್ಬೇಕು. ಕನ್ನಡವೆಂದರೆ ಬರೀ ನುಡಿಯಲ್ಲ ಹಿರಿದಿದೆ ಅದರ ಅರ್ಥ, ನೀರೆಂದರೆ ಬರೀ ನೀರಲ್ಲ ಅದು ಪಾವನ ತೀರ್ಥ ಅಂತ ನಿಸಾರಮ್ಮದ್ ಹೇಳೋದು. ಫಸ್ಟ್ ಮಹಿಳಾ ಮುಖ್ಯಮಂತ್ರಿ ಆದ್ರೆ ನಿಮ್ ಕಾಂಗ್ರೆಸ್ ಇಂದ ಯಾರಾಗುವಂತಹ ಅರ್ಹತೆಗಳಿದೆ? ಬಿಜೆಪಿಯಲ್ಲಿ ಇರುವಂತವ್ರು ಇದ್ದಾರೆ, ಅವರು ಬಲಪಂಥೀಯರಲ್ಲ, ಹಂಗ ಒಪ್ಕೊಳ್ಳಲ್ಲ. ಬಟ್ RSS ಫ್ರೆಂಡ್ಸ್ ಇದ್ದಾರೆ. ನೀವು ದ್ವೇಷ 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 ನೀವು ಎಷ್ಟಾದ್ರೂ ದ್ವೇಷಿಸ್ಕೊಳ್ಳಿ. ನೀವು ಕಮೆಂಟ್ ಗಳ ಬಗ್ಗೆ ಕೇಳಿದ್ರಲ್ಲ, ನಾನ್ ಉಲ್ಟಾ ಕಮೆಂಟ್ ಮಾಡೋದಾದ್ರೆ ಏನ್ ಬಳಸ್ಬೇಕದ್ ತುಂಬಾ ಚೆನ್ನಾಗಿ ಬರ್ತದೆ. ಅವ್ರು ಏನಕ್ಕೆ ಮಾಡ್ತಿರ್ತಾರೆ, ಇವಳೇನ್ ಮಾತಾಡಬಾರ್ದು, ಇವಳನ್ನ ಕುಗ್ಸಾಕ್ಬಿಡ್ಬೇಕು, ಇವಳನ್ನ ಮುಗ್ಸಾಕ್ಬಿಡ್ಬೇಕು, ಇವಳ ಬಗ್ಗೆ ಕೆಟ್ಟ ಒಪಿನಿಯನ್ ಬರ್ಸ್ಬಿಡ್ಬೇಕು. ದಯವಿಟ್ಟು ನಮ್ಮ ನಜ್ಮಾ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ಹಕೀಮನ್ ಬಗ್ಗೆ, ಹಕೀಮನ್ ಹಿಂಗ್ ಪ್ರಪೋಸಲ್ ಬಂದ್ಮೇಲೆ ನಾನು ಫಸ್ಟ್ ಅಕ್ಷತಕ್ಕಂತ ಹೇಳ್ದೆ, ಅಕ್ಷತಾ ಹಿಂಗೊಂದಿದೆ ಅಂತ. ನಾನ್ ತೀರ್ಥಹಳ್ಳಿಲೇ ಇದ್ದೀನಿ ಅಂತ ಹೇಳಿ ಅಕ್ಷತಾ ಅಕ್ಕ ಹಕೀಮ್ ಜೊತೆ ಮಾತಾಡಿ, ಹಕೀಮ್ ಸುತ್ತಮುತ್ತ ಇರೋರು ಟೀಚರ್ಸ್, ಒಡನಾಡಿಗಳು, ಸ್ನೇಹಿತರು ಎಲ್ಲರ ಹತ್ರ ಒಂದು ರಿಸರ್ಚ್ ಮಾಡ್ಕೊಂಡು ಬಂದು ನನಗೆ ರಿಪೋರ್ಟ್ ಕೊಟ್ಟ ಮೇಲೆ ನಾನು ಹಕೀಮನ್ ಒಪ್ಕೊಂಡಿದ್ದೆ. ಅಕ್ಕ ಅಲ್ಲಿ ಕಾಲೇಜಿಗೆ ನಾಟಕ ಮಾಡ್ಲಿಕ್ಕೆ ಬಂದಿದ್ದು. ದೊಡ್ಡ ಅಭಿಮಾನಿ ಇದೆ ತೀರ್ಥಹಳ್ಳಿಲಿ, ತುಂಬಾ ಪ್ರೀತಿಸ್ತಾರೆ ಅಕ್ಕನ. ನಾಟಕ ಅಂತ ಹೇಳಿದ್ರೆ ಜನ ಸೇರೋದು ತುಂಬಾ ಕಡಿಮೆ ಆಗೋಗಿದೆ, ನಾಟಕ ಇದಕ್ಕೆಲ್ಲ ಸೇರೋದು. ಆದ್ರೆ ಅಕ್ಕ ಅವತ್ತು ಬಂದಾಗ ತುಂಗಾ ಕಾಲೇಜಿನ ಸಭಾಂಗಣ ತುಂಬಿತ್ತು. ಅದು ನಿಜವಾಗ್ಲೂ ಖುಷಿಯಾಗಿದ್ದು. ಆಮೇಲೆ ಹೋಗಿ ನಿಧಾನ ಮಾತಾಡ್ತೀನಿ, ಅಕ್ಕ ನಾನು ನಜ್ಮಾ ಅವರ ಫ್ರೆಂಡ್ ಅಂತ. ಅಷ್ಟಲ್ಲಿ ಇವಳು ಆಲೆ ಒಂದ್ 10 ಸಲ ಫೋನ್ ಮಾಡ್ಬಿಟ್ಟಿದ್ಲು. ಶೋ ಅಲ್ಲ, ಸೈಲೆನ್ಸ್ ಅಲ್ಲಿ ಇಟ್ಟಿದೆ. ಆಮೇಲೆ ನಿಮ್ ಫೋನ್ ಅಲ್ಲೇ ಮಾತಾಡ್, ಅಕ್ಕ ಒಂಚೂರು ಅವ್ರ ಹೆಂಗೆ ಅಂತಂಗೆ ನಾನ್ ಶಿವಮೊಗ್ಗಕ್ಕೆ ವಾಪಸ್ ಹೋಗ್ಬೇಕಾಗಿತ್ತು, ಊಟ ಎಲ್ಲ ಬೇಡ ಅನ್ಬಿಟ್ಟಿದ್ದೆ. ವಿಚಾರಿಸ್ಲಿ, ನೀವು ವಾಪಸ್ ಹೋಗ್ಬೇಕು ಸರ್, ಯಾಕೆ ಟೈಮ್ ಆಗ್ಬಿಟ್ಟಿದೆ, ಊಟ ಮಾಡ್ಕೊಂಡೆ ಹೋಗೋಣ ಸರ್ ಅಂದೆ. ಯಾಕೆಂದ್ರೆ ಊಟ ಮಾಡೋ ಒಂದ್ ಟೈಮ್ ಅಲ್ಲಿ ನಜ್ಮಾ ಇಷ್ಟಪಟ್ಟಿರುವಂತಹ ಒಂದು ಪ್ರತಿಭೆಯನ್ನು ಅರ್ಥ ಮಾಡ್ಕೋಬೋದಲ್ಲ ಅಂತ ಹಸಿವಿಲ್ಲ ಅಂದ್ರೂ ಊಟ ಮಾಡ್ಕೊಂಡು ಹೋಗಿದ್ದೀನಿ. ನಿನ್ ಅಕ್ಕನಾಗ್ ನಿನ್ ಕೆಲ್ಸ, ನಿನ್ ಜವಾಬ್ದಾರಿ ನಿಭಾಯಿಸಿದ್ಯಾ? ಯಾ ತೀರ್ಥಹಳ್ಳಿಲಿ ಸಿಕ್ಕಾಬಟ್ಟೆ ಶೋಸ್ಗಳಾಗಿದೆ. ಅದ್ರಲ್ಲಿ ಹೆಚ್ಚು ಕರ್ನಾಟಕದಾದ್ಯಂತ ಆದ ಶೋಗಳಲ್ಲಿ ನಜ್ಮಾ 50% ಶೋನ ಆರ್ಗನೈಸ್ ಮಾಡಿದ್ದಾಳೆ. ಓಕೆ, ಈಗ ನಿಮ್ಗೆ ವೈಟ್ ರೈಸ್ ಇದನ್ನೆಲ್ಲ ನನಗೆ ಗೊತ್ತಿತ್ತು. ಇದ್ರೆ ನೀವು ಇವಾಗ ನಿಮ್ ಟೊಮೊಟೊ ರೈಸ್ ಸುರಿಯೋದು ಸಾಕು. ನಜ್ಮಕ್ಕ ವೈಟ್ ರೈಸ್, ನಂದು ಊಟ ಮಾಡುವಾಗ ಒಂದು ಕ್ರಮ ಇದೆ. ಪಲ್ಯ, ಬೀನ್ಸ್ ಪಲ್ಯ. ಏನ್ ಕ್ರಮ ಅಂದ್ರೆ ಯಾವ್ದು ವೇಸ್ಟ್ ಆಗ್ಬಾರ್ದು, ಎಷ್ಟು ಬೇಕು ಅಷ್ಟು ಮಾತ್ರ ಕೇಳಿ ಹಾಕ್ಬೇಕು ಅಂತ. ನಮ್ ಕಿಚನ್ ಅಲ್ಲಿ ಆಕ್ಚುಲಿ ಕನ್ನಡ ಮಾತಾಡ್ಬೇಕು ಒಂದು, ಇನ್ನೊಂದು ತಟ್ಟೆಗೆ ಹಾಕಿರೋ ಅನ್ನ ಖಾಲಿ ಮಾಡೇ ಹೋಗ್ಬೇಕು. ಇನ್ನೇನಿಲ್ಲ, ಕನ್ನಡ ಅಂದ ತಕ್ಷಣ ನಮ್ಗೆ ಕಿವಿಯೆಲ್ಲ ಒಂದ್ಸಲ ನೆಟ್ಟಿಗಾಗುತ್ತೆ. ಕನ್ನಡವೆಂದರೆ ಬರೀ ನುಡಿಯಲ್ಲ ಹಿರಿದಿದೆ ಅದರ ಅರ್ಥ, ನೀರೆಂದರೆ ಬರೀ ನೀರಲ್ಲ ಅದು ಪಾವನ ತೀರ್ಥ ಅಂತ ನಿಸಾರಮ್ಮದ್ ಹೇಳೋದು. ಹಾಗಾಗಿ ನೀರೆಂದರೆ ಬರೀ ಜಲವಲ್ಲ ಅದು ಪಾವನ ತೀರ್ಥ. ಹಾಗಾಗಿ ಅನ್ನ ಮತ್ತೆ ಕನ್ನಡ ಎರಡು ಒಂದೇ. ನಮಗೂ ಅಷ್ಟೇಪ್ಪ, ನಮ್ಗೆ ಅನ್ನನೇ ಕನ್ನಡ ತಾಯಿ. ಕನ್ನಡ ಮೆಷ್ಟು ದುಡ್ಕ ಬಂದ್ ಹಾಕಿದ್ರೆ ತಿನ್ನೋದು. ದುಡಿಯೋಲ್ಲ, ಮನೇಲಿ ಕುತ್ಕೊಂಡು ಸೌಟ್ ಆಡಾಡ್ಸ್ತಾ ಇರ್ತಾಳೆ ನಜ್ಮಾ. ಈಗ ಇಬ್ರು ಸಾಹಿತ್ಯದ ಪರಿಚಯ ಇರೋರು, ಒಂದಷ್ಟು ಓದ್ಕೊಂಡಿದ್ದೀರಾ. ಒಂದು ಒಳ್ಳೆ ಜುಗಲ್ಬಂದಿ ಮಾಡಿ, ದಾಂಪತ್ಯ ಜೀವನ, ಪ್ರೀತಿ ಬಗ್ಗೆ ಯಾವ್ದಾದ್ರು ಕವಿತೆ ಅಥವಾ ಓದಿರೋ ಸಾಲು ಇದೆ. ಏನ್ ಸಾರ್ ಮಾಡಿದ್ಯಾ? ಹೋಳಿಗೆ ಸಾರ್ ಮೇಲೆನಾ ಅಥವಾ ಕದ್ರಡು ಬಿಟ್ಟು ಬಿಡದಾ? ಹಳೆ ಮೈಸೂರು ಹಿಂಗ್ ತಿನ್ನತ್ ಕಣವ. ಸೂಪರ್, ಸಾಕು. ಈ ತಟ್ಟೆ ತುಂಬಾ ಹಾಕ್ಸ್ಕೋಬೇಕು. ನನಗೆ ಅಡ್ಗೆಯಲ್ಲಿ ಜುಗಲ್ಬಂದಿ ಮಾಡಿ ಅಂದ್ರೆ ಸ್ವಲ್ಪ ಕಷ್ಟ. ಯಾಕೆ ಹೇಳಿ, ತೇಜಸ್ವಿ ಅವ್ರದ್ದು ಪಾಕಕ್ರಾಂತಿ ಇದೆಯಲ್ಲ, ಅದೇ ರೀತಿ ಬದುಕಾಗೋಗ್ಬಿಡುತ್ತೇನೋ ಅಂತ ನನಗೆ ಭಯ. ಯಾವಾಗೋದ್ರೂ ಫೈಲೂರೇ. ಹೇಳ್ತೀನಿ ಹಾಗೆ ಒಂದು ಕಾಫಿ ಮಾಡ್ಕೊಳ್ಳೋ ಅಂತ. ನಾನು ಮಾಡ್ಕೊಬರತ್ತಿ ಹೇಳೋದು, ನೋಡಿ ಈಗ ಕುಡಿ ಅದ್ಭುತ, ಇದು ಬಿಟ್ರೆ ನೀನ್ ಜಗತ್ನಲ್ಲಿ ಕಾಫಿ ಕುಡ್ದಿಲ್ಲ ಕಣೋ ಅಂತ ಮಾಡಿ ಇಟ್ಕೊ ಬರ್ತಿರ್ತೀನಿ. ಬರುವಾಗ್ಲೇ ಇವಳಿಗೆ ಸೂಚನೆ ಸಿಕ್ಕಿರುತ್ತೆ ಅದ್ಭುತ ಹೇಗಿರ್ಬೋದು ಅಂತ. ಹಾಗಾಗಿ ತೇಜಸ್ವಿ ಸಾಹಿತ್ಯದಲ್ಲಿ ಅವ್ರ ಹೆಂಡತಿ ಮನೆಗೆ ಹೋದಾಗ, ಹೆಂಡತಿ ಊರಿಗೆ ಹೋಗುವಾಗ ಹೇಳೋಗ್ತಾರಂತೆ, ನೋಡ್ಕೊಳ್ರಿ ಅಡಿಗೆ ಮನೆಯೆಲ್ಲ ಮಾಡಿಟ್ಟಿದ್ದೀನಿ, ಹಂಗ್ ಮಾಡ್ಕೊಳ್ಳಿ ಹಿಂಗ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಇದೇನು ಪುರುಷರಿಗೆ ಗೊತ್ತಾಗದೆ ಇರೋದಾ, ಗಂಡಸ್ರಿಗೆ ಗೊತ್ತಿಲ್ಲದೆ ಅಡಿಗೆನ ಅಂತ ತೇಜಸ್ವಿ ಅನ್ಕೊಳ್ತಾರಂತೆ. ಹಂಗೆ ನನ್ನ ಪರಿಸ್ಥಿತಿ, ಇವರೆಲ್ಲರೂ ಹೋಗ್ಬೇಕು ಅಂತ ಹೇಳಿದ್ರೆ ಇವರು ಹೇಳೋಗಿರ್ತಾರೆ, ನೋಡಲ್ಲಿ ಗೊಜ್ಜು ಕಲ್ಸಿ, ನಿನ್ನೇನು ಹಂಗೆ ಆಯ್ತು, ಜಾಸ್ತಿ ಬೇಡ, ಚಿತ್ರಾನ್ನ ಗೊಜ್ಜು ಕಲ್ಸಿ ಇಟ್ಟಿದ್ದೀನಿ, ಬಂದ್ ಮಾಡ್ಕೊಂಡು ಸ್ವಲ್ಪ ಬಿಸಿ ಅನ್ನ ಹಾಕೊಂಡು ತಿನ್ನು ಅಂತ ಹೇಳಿದ್ರು. ನಾನು ಅದು ಮಾಡಿರ್ಲಿಲ್ಲ, ಹೋಟ್ಲಿಗೆ ಹೋಗಿ ಕೂತ್ಕೊಂಡು ಊಟ ಮಾಡ್ಕೊ ಬಂದೆ. ತೇಜಸ್ವಿ ಹೋಟ್ಲಿಗೆ ಹೋಗ್ತಿರ್ಲಿಲ್ಲ, ನಾನು ಸಿಂಪಲ್ ಆಗಿ ಹೋಟ್ಲಿಗೆ ಹೋಗ್ತೀನಿ ಅಷ್ಟೇ. ಬರ್ಲಿಲ್ಲ ನಂಗೆ, ಆಮೇಲೆ ವಾಪಸ್ ತಂಗ್ಳ ಯಾರು ತಿಂದ್ರು? ಆದ್ರೂ ತಿಂತನು ಬೈಕ ತಿಂದಿರ್ತಿಯಲ್ಲ. ಇಲ್ಲ, ನಾನ್ ಬೈಕೊಂಡು ತಿನ್ನಲ್ಲ. ಅದೇ ಚಿತ್ರಾನ್ನ ಬೆಳಿಗ್ಗೆ ಬಿಸಿ ಮಾಡಿ ಕೊಡು, ಏನ್ ಸಮಸ್ಯೆ ಇಲ್ಲ, ತಿಂತೀವಿ.
ಹಂಗೆ ಯಾರು ಮಾಡ್ಬೇಡಿಯಪ್ಪ, ಇದು ತುಂಬಾ ಒಳ್ಳೆತನ ಅಲ್ಲ, ಒಳ್ಳೆತನದ ಪರಮಾವಧಿ ಇದು. ಎಫೆಕ್ಟ್ ನಜ್ಮಂಗ್ ಗೊತ್ತು. ಹೊಗೆ ಸೊಪ್ಪಿನ ಸೀಸನ್ ಅಲ್ಲಿ ಅಂದ್ರೆ ಈ ಟೈಮ್ ಅಲ್ಲಿ ಹೊಗೆ ಸೊಪ್ಪು ಮುರಿಯೋ ಟೈಮ್ ಅಲ್ಲಿ ನಮ್ಮನೇಲಿ ನಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊಲದ ಹತ್ರ ಹೋಗ್ಬಿಡೋರು. ಒಂದೊಂದ್ಸತಿ ರಾತ್ರಿ ಅಡುಗೆ ಇರ್ತಿತ್ತು, ಅದನ್ನ ಗೊತ್ತಲ್ಲ ಚಿಕ್ಕ ಮಕ್ಳಿದ್ದಾಗ ನಾವು 3 ಜನ ಮಕ್ಕಳು ಅದನ್ನ ಆವಾಗ್ಲೇ ತಿನ್ಕೊಂಡ್ಬಿಟ್ರೆ ಸಾರೆಲ್ಲ ಸುರ್ಕೊಂಡು ಹಿಂಗೆ ತಿನ್ಕೊಂಡ್ಬಿಟ್ರೆ ಬರೀ ಅನ್ನ ಉಳ್ಕೊಂಡ್ಬಿಟ್ಟಿರೋದು. ಸ್ಕೂಲಿಗೆ ತಗೊಂಡ್ ಹೋಗ್ಬೇಕಲ್ಲ, ನಾನು ಬರೀ ಅರಿಶಿನ ಹಾಕೊಂಡು ಅನ್ನ ಕಲ್ಸ್ಕೊಂಡು ತಿಂದಿರೋದು ನನಗೆ ಗೊತ್ತಿದೆ. ಹಾಗಾಗಿ ನಾನು ಏನೇ ಅನ್ನ ಉಳಿದ್ರು ಏನೇ ಸಾರು ಉಳಿದ್ರು ನಾನು 2 ದಿನ 3 ದಿನ ಆದ್ರೂ ನಾನು ಬಿಸಿ ಮಾಡ್ಕೊಂಡು ತಿಂತೀನಿ. ಹೌದು, ಅದು ಕುದಿಸಿದ್ರೆ ಇನ್ನೂ ಒಂಥರ ಟೇಸ್ಟ್ ಇರುತ್ತೆ. ಅದು ಈ ಮೊಳೆ ಹುಳ್ಳಿಕಾಳು ಸಾರು, ಹೋಳಿಗೆ ಸಾರು ಇವೆಲ್ಲ ದಿನ ಕಳ್ದಂಗ್ ರುಚಿ ಆಗ್ತಿರುತ್ತೆ, ಕಾಯಿಸ್ದಂಗ್ ರುಚಿ ಆಗ್ತಿರುತ್ತೆ. ಸಾರು ಹೇಗಿದೆ? ಅದಕ್ಕೆ ನಮ್ ಕಡೆ ಕಾಯಿಸಿದ ಸಾರುಗಳಂತ ಮಾಡ್ತಾರೆ. ಚೆನ್ನಾಗಿರ್ತಿತ್ತು, ಬೇಳೆ ಹಾಕ್ತಿರ್ಲಿಲ್ಲ, ಏನು ಇಲ್ಲ. ಇವಾಗ ಯಾವ್ದಾರ ಒಂದು ಕವಿತೆನ ಇಬ್ರು ಗೊತ್ತಿರೋ ಕವಿತೆ ಜುಗಲ್ಬಂದಿ ಮಾಡಿ. ಪ್ರೀತಿ ಇಲ್ಲದ ಮೇಲೆ ನಮ್ಮಿಬ್ರಿಗೂ ತುಂಬಾ ಇಷ್ಟದ ಪದ್ಯ. ಅದಕ್ಕೆ ನಾವು ಇನ್ವಿಟೇಷನ್ ಕಾರ್ಡ್ ಅಲ್ಲೂ ಕೂಡ ನಮ್ಮ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಮದುವೆ ಆಹ್ವಾನ ಪತ್ರಿಕೆಯಲ್ಲೂ ಕೂಡ ನಾನು ಕೊಟ್ಟಿಲ್ಲ ಬಿಡಿ. ಹಾನೆ ಹೌದು, ಇಬ್ರು ಕೊಟ್ಟಿಲ್ಲ. ನಾನ್ ಮರ್ಯಾದೆ ಇಲ್ದೆ ಬಂದಿದ್ದೆ ಮದ್ವೆಗೆ, ಅದು ದಣ್ಕೊಂಡು ಬ್ರೇಕ್ ಅಲ್ಲಿ. ನೀನ್ ಇರ್ಲಿಲ್ವಲ್ಲ, ಆದ್ರೆ ಏನೋ ಒಳ್ಳೆ ಬಿರಿಯಾನಿ ಇತ್ತು, ಸಮಾಧಾನ ತಿನ್ಕ ಬಂದೆ. ನಾನೊಂದಷ್ಟು ಪ್ರಶ್ನೆ ಕೇಳ್ತೀನಿ, ಅದು ನೀವಾದ್ರೆ ತುತ್ತು ನಿಮ್ಗೆ ಹೋಗ್ಬೇಕು, ಅಕಸ್ಮಾತ್ ಅವ್ರಾಗಿದ್ರೆ ಆ ತುತ್ತು ಆ ಕಡೆಗೆ ಹೋಗ್ಬೇಕು. ಓಕೆನಾ? ನೀವ್ ಇಬ್ರಲ್ಲಿ ಕಂಜೂಸ್ ಯಾರು? ನಾನ. ನಿಮ್ ಕೈ ಡಬಲ್ ಕಂಜೂಸ್. ಇಷ್ಟೊಂದು ಕಂಜೂಸ್ ಅಲ್ಲ, ಹಾಗೆ ನೀವೇ ತಿನ್ಕೊಂಬಿಡಿ. ಇಲ್ಲ, ಏನ್ ಗೊತ್ತಾ, ಕಂಜೂಸ್ ಅಲ್ಲ, ನಾನು ಸ್ವಲ್ಪ ಲೆಕ್ಕ ಹಾಕಿ ಜೀವನ ಮಾಡೋನು. ನೋಡು, ಇದು ಹಿಂಗಿದೆ, ಇಷ್ಟು ಕಮಿಟ್ಮೆಂಟ್ಸ್ ಇದೆ, ಇದು ಹಿಂಗೆ ತೀರ್ಸೋಣ ಅಂತ ಪ್ಲ್ಯಾನ್ ಕೊಡೋಣ. ಅದಕ್ಕೋಸ್ಕರ ಅವರು ಅದನ್ನು ಕಂಜೂಸು ಅಂದ್ಕೊಳ್ತಾರೆ. ಇವ್ರು ಹಂಗಲ್ಲ. ಶಾಪಿಂಗ್ ಅಂತ ಹೇಳಿದ್ರೆ ನನ್ನ ಲೆಕ್ಕದಲ್ಲಿ ಶಾಪಿಂಗ್ ಅಂದರೆ 1 ಡ್ರೆಸ್ಸು ಅಥವಾ 2 ಡ್ರೆಸ್ಸು, ನನಗೂ ಗೊತ್ತಿರೋ ಶಾಪಿಂಗು. ಇದು ಡಿಕ್ಕಿ ಎಷ್ಟಿದೆ ಅಷ್ಟು ತುಂಬ್ಕೊ ಬರ್ತಾರೆ ಅಂತ ಗೊತ್ತಿದ್ದು ಇವರ ಪರಿಚಯ ಆದ ಮೇಲೆ. ನಿಮ್ಮಿಬ್ರಲ್ಲಿ ತುಂಬಾ ಒಳ್ಳೆಯವ್ರು ಯಾರು? ಕಿಲಾಡಿ ಜೋಡಿ. ನಿಮ್ಮಿಬ್ರಲ್ಲಿ ಹೆಚ್ಚು ತಿನ್ನೋರು ಯಾರು? ಹೆಚ್ಚು ತಿನ್ನೋರು ಇಬ್ರು. ಒಂದು ಲಿಮಿಟ್ಟು. ಇವತ್ತು ಜಾಸ್ತಿನಾ? ಆಯ್ತಾ? ತಿರುಗ್ಬೇಕು, ನಿಂಗೆ ತಿನ್ಸೋಕ್ ಬರಲ್ಲ. ನಿಮ್ಮಿಬ್ರಲ್ಲಿ ಪೊಸೆಸಿವ್ ಯಾರು? ಪೊಸೆಸಿವ್ನೆಸ್ ಯಾರಿಗಿರೋ ಜಾಸ್ತಿ? ತಿನ್ಸ್ಬಿಡು, ಮತ್ತೆ ಇನ್ನೇನು. ಬಡಿ. ನಿಮ್ಮಿಬ್ರಲ್ಲಿ ಇದು ಒಳ್ಳೆ ರೊಮ್ಯಾಂಟಿಕ್ ಯಾರು? ನಿಮ್ಮಿಬ್ರಲ್ಲಿ ಲೇಜಿ ಯಾರು? ನೀನ್ ಹೇಳ್ಬಾರ್ದು, ನೀವ್ ಮಾತಾಡಂಗೆ ಇಲ್ಲ, ನೀವಿಬ್ರು ಮಾತಾಡಂಗಿಲ್ಲ. ಇದು ಮನೆ ಒಳಗ ಮನೆ ಹೊರಗ ಎಲ್ಲಾ ಕಡೆ ಲೇಜಿ ಪರ್ಸನ್ಸ್ ಅಂತೀವಿ, ಗೊತ್ತಾ? ಹಂಗೆ ಮನೆ ಒಳಗಾದ್ರೆ ಅವ್ರಿಗೊಂದು, ಮನೆ ಹೊರಗೆ ನನ್ಗೆ ಇವ್ರೇನ ಅಂತ ಅನ್ಸ್ತಾ ಇರುತ್ತೆ. ಬಂದ ತಕ್ಷಣ ನನ್ನ ಅಜ್ಜಮನೇನ ಅನ್ನುವಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿರ್ತಾರೆ. ಮನೆ ಬಂದ ತಕ್ಷಣ ಹಾಗೆ ಸ್ವಲ್ಪ ಟೀ ಕುಡಿಬೇಕು ಅನಿಸ್ತಾ ಇದೆ ಅಂದ್ರೆ ಸೂಚನೆ, ಟೀ ಕುಡಿಯೋಣ ಒಟ್ಟಿಗೆ ಅಂತ. ಸ್ವಲ್ಪ ಜೋರ್ ಯಾರು? ಹೊರಗಡೆ. ನೀನು ಪ್ರಶ್ನೆ ಕೇಳ್ಬೇಕಾದ್ರೆ ಮನೆ ಒಳಗೆ ಹೊರಗೆ ಅಂತಿಲ್ಲ, ಇಲ್ಲ. ಓ, ನೀವ್ ಹಂಗ ನಿಮ್ದು 2 ಕ್ಯಾರೆಕ್ಟರ್, ಡ್ಯುಯಲ್ ಕ್ಯಾರೆಕ್ಟರ್ ಇಬ್ರದು. ನಾನೇ ತಪ್ಪಾಗಿ, ಒಬ್ಬ ಮನುಷ್ಯ ಅಂದ್ರೆ ಎಲ್ಲ ಕಡೆ ಒಂದೇ ತರ ಇರ್ತಾರೆ ನೇಚರು. ಇವ್ರ ಮನೇಲಿ ಒಂದು, ಹೊರಗೊಂದು, ಒಳಗೊಂದು. ಆಯ್ತು, ಮನೆಯಲ್ಲಿ ಇಲಿ, ಹೊರಗೆ ಹುಲಿ ಯಾರು? ಮನೆಯಲ್ಲಿ ಇಲಿ, ಹೊರಗೆ ಹುಲಿ. ವೀಕ್ಷಕರೇ, ನೀವು ನೋಡಿ, ಅಂತ ಡಿಬೇಟ್ ಅಲ್ಲೆಲ್ಲ ಮಾತಾಡಿ, ಭಾಷಣದಲ್ಲೆಲ್ಲ ಹಿಂಗ್ ಅನ್ಕೊಂಡ್ ಹಂಗ್ ಅನ್ಕೊಂಡ್ ಮಾತಾಡಿರುವಂತಹ ನಜ್ಮಾ ಹುಡುಗಿ, ಶ್ರೀಮತಿ ನಜ್ಮಾ ಹಕೀಮ್ ಅವರು ಮನೆಯಲ್ಲಿ ಇಲಿ. ನಜ್ಮಾ ನಜೀರ್. ನಜ್ಮಾ ನಜೀರ್ ಅವರು ಮನೆಯಲ್ಲಿ ಇಲಿ. ಇಲಿ ಅಂತ ಅಲ್ಲ, ನನಗೆ ಒಂದು ಅಭ್ಯಾಸ ಆಗೋಗಿದೆ ಮುಂಚೆಯಿಂದಾನು. ಹೋಲ್ ದ ಡೇಸ್ ಟ್ರೈನ್ ಇರುತ್ತಲ್ಲ, ಅದನ್ನು ನಾನು ಮನೆಯಲ್ಲಿ ಶಾಂತವಾಗಿದ್ದು ಕಲಿಯೋದಕ್ಕೆ
ಇಷ್ಟಪಡ್ತೀನಿ. ಆಮೇಲೆ ನಮ್ಮ ರಾಜಕಾರಣ ಹೇಗೆ ಅಂತ ಹೇಳಿದ್ರೆ ಹೊರಗಡೆ ಎಲ್ಲ ಮೆಜಾರಿಟಿ ಆಫ್ ಟೈಮ್ ಸ್ಟ್ರೆಸ್ ಇರುತ್ತೆ, ಒಂದು ಅರ್ಪಿಟ ಇರುತ್ತೆ, ಮಾನಸಿಕವಾದಂತಹ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ, ವರ್ಕ್ ಲೋಡ್ ಇರುತ್ತೆ. ಸೊ ಮನೆಗೆ ಬಂದಾಗ ಶಾಂತವಾದಷ್ಟು ಮನಸ್ಸಿಗೆ ಒಂದು ರೆಸ್ಟ್ ಸಿಗುತ್ತೆ. ನಂಗೆ ಶಾಂತವಾಗಿ ಕೂತ್ಕೊಳ್ಳೋದೇ ಒಂದು ಧ್ಯಾನ ಅಂತ ನಾನು ಭಾವಿಸ್ಕೊಳ್ತೀನಿ, ಅಡುಗೆ ಮಾಡೋದು ಒಂದು ಧ್ಯಾನ ಅಂತ ಭಾವಿಸ್ಕೊಳ್ತೀನಿ. ಸೊ ಹಂಗಾಗಿ ಸ್ವಲ್ಪ ಶಾಂತವಾಗಿ ಅಲ್ಲಿ ಹೊರಗಡೆ ಯಾರೇನು ಮಾತಾಡೋದು ಒಂದು ಕೌಂಟ್ರು ಅಂತ ಕೊಡಲೇಬೇಕು. ಬಟ್ ಮನೆಯಲ್ಲೂ ಅದೇ ಆಗ್ಬಿಟ್ರೆ ಜೀವನ ಅಥವಾ ಸಂಸಾರ ಅನ್ನೋದಿದೆಯಲ್ಲ, ಇದು ನಡೆಯಲ್ಲ. ಕೇವಲ ವೈವಾಹಿಕ ಜೀವನ ಅಲ್ಲ, ಅದು ನಮ್ಮ ಚಿಕ್ಕನೆರಡೆ ಮನೇಲಿ ಆದ್ರೂ ಅಷ್ಟೇನೆ ಅಲ್ಲ, ನಾನು ಹೆಚ್ಚು ಶಾಂತವಾಗಿರೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಒಂದು ವಿಶೇಷ ಏನಂದ್ರೆ, ಹೊರಗಡೆ ಅವತ್ತೇನೋ ಒಂದು ಕೆಲಸ ಆಗಿಲ್ಲ, ಸಿಟ್ಟಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮನೇಲಿ 100% ಬಿರಿಯಾನಿ ಇದೆ ಅಂತ ಪಕ್ಕ. ಈಗ ಅದೊಂದು ಏನು ಸ್ಟ್ರೆಸ್ ಬೂಸ್ಟರ್ ಏನು ಹೇಳ್ತಾರೆ, ಬಸ್ಟರ್. ನಾನು ನೀನು ನನ್ ಪಾರ್ಟಿ ಸಿಟ್ಟು ಬಂದು ಬೇಜಾರಾದ್ರೆ ಒಳ್ಳೆ ಅಡಿಗೆ ತೀರ್ಸ್ಬಿಟ್ಟು ಸಮಾಧಾನ ಆಗೋದು. ನಾನು ಹೊರಗಡೆಯಿಂದ ಫೋನಲ್ಲಿ ಗೊತ್ತಾಗುತ್ತಲ್ಲ, ಈಗ ಕಾಲೇಜಿಂದ ಫೋನ್ ಮಾಡಿರ್ತೀನ, ಎಲ್ಲಿದ್ಯಾ ಮುದುಮ ಅಂತ ಕೇಳ್ತೀನಿ. ಏನಂತ ಮುದ್ದುಮ್ಮ ಅಂತೀನಿ. ಇನ್ನೊಂದ್ಸಲಿನಿ ಮುದ್ದುಮ್ಮ ಅಂತ. ಅವಳು ನನ್ ನೋಡ್ಕೊಂಡೆ ಹಾಕೋತಿದ್ರು, ಅವಳು ನೋಡ್ಕೊಂಡೆ ಮುದ್ದುಮ್ಮ ಅಂತ. ನೀನೇನಂತ ಯಾವಾಗ ಹೇಳ್ಕಂದ ಹೇಳ್ಕಂದ ಅವಾಗ ಇಲ್ಲಿ ಬಂದಿದ್ದೀನಿ ಕಣೋ, ಬಂದು ಕಾಯ್ತಾ ಇದ್ದೀನಿ, ಬರ್ತೀನಿ ಅಂದ್ರು. ಅಂದ್ರೆ ಮನೆಗೆ ಬರುವಾಗ 100% ಕುಕ್ಕರಲ್ಲಿ ಇವತ್ತು ಒಂದು ಒಳ್ಳೆ ಬಿರಿಯಾನಿ ರೆಡಿ ಇದೆ ಅಂತ. ಇಲ್ಲ ಹೇ ಹಕ್ಕಂದ ನಾನು ಬರ್ತಿದ್ದೀನಿ ಅಂದ್ರೆ ಏನು ಇಲ್ಲ, ಬಂದು ಟೀ ಮಾಡ್ಕೊಡು, ಟೀ ಮಾಡ ನನಗೆ ಅರ್ಥ ಆಗ್ಬಿಡ್ತು ಇವಾಗ ಮನೇಲಿ. ಎಲ್ಲಿದ್ಯಾ, ನಾ ಇಲ್ಲಿ ಓದ್ತಾ ಇರೋದು ಕಾಣಲ್ವಾ. ಆಮೇಲೆ ವಿಶೇಷ ಅಂದ್ರೆ ನಮ್ಮ ಮನೆಗೆ ನೀವೆಷ್ಟೊತ್ತಿ ಬೇಕಾದ್ರೂ ಈಕೆ ಮನೇಲಿದ್ದಾಳೆ ಅಂತ ಹೇಳಿದ್ರೆ ಅಲ್ಲೊಂದು ಬುಕ್ಕು, ಅಲ್ಲೆಲ್ಲೋ ಒಂದು ಪುಸ್ತಕ, ಅಲ್ಲೆಲ್ಲೋ ಒಂದು ಪ್ಯಾಡು, ಅಂದ್ರೆ ಬರೀಲಿಕ್ಕೆ ಬಳಸೋ ನೋಟ್ ಪ್ಯಾಡು, ಅದೆಲ್ಲ ಬಿದ್ದಿದೆ ಅಂತ ಹೇಳಿದ್ರೆ ಇವ್ರು ಇವತ್ತು ಮನೇಲಿದ್ದಾರೆ ಅಂತ ಅರ್ಥ. ನಾ ಸಂಜೆ ಬರುವಾಗ ಅದು ಒಂದೊಂದು ದಿಕ್ಕಲ್ಲಿದೆ ಅಂತೇಳಿ 100% ಇದ್ದಾರೆ ಅಂತ. ಅಲ್ಲೇ ಒಂದು ಟೀ ಗ್ಲಾಸ್ ಇರುತ್ತೆ, ಅದು ಕಾಫಿ ಕಪ್ ಇನ್ನೊಂದೆಲ್ಲ ಒಂದು ಕಡೆ ಇರುತ್ತೆ, ಇದೆಲ್ಲ ಅಲ್ಲಲ್ಲಲ್ಲಿ ಬಿದ್ದಿದೆ ಅಂತ ಹೇಳಿ ಇವತ್ತು ಮನೇಲಿದ್ದಾರೆ ಅಂತ. ಏನಾದರೂ ಬರೀತಾರೆ, ಕೂತ್ಕೊಳ್ತಾರೆ, ಒಳ್ಳೆ ಪದ್ಯ ಬರೀತಾರೆ, ಸಂಜೆ ಬಂದ ತಕ್ಷಣ ಒಪ್ಪಿಸ್ತಾರೆ, ನೋಡು ಹಿಂಗೆ ಬರ್ದಿದ್ದೀನಿ ಅಂತ. ನಾನು ಅದನ್ನ ನೋಡ್ತೀನಿ, ಕೇಳ್ತೀನಿ, ಏನೂ ಕಮೆಂಟ್ಸ್ ಮಾಡಿಲ್ಲ ಅಂದರೆ ನೀವಿಷ್ಟೇ ಅಂತ ಹೇಳ್ತಾರೆ. ಯೂನಿವರ್ಸಲ್. ಯಾಕೆ ಅಂತ ಹೇಳಿದ್ರೆ, ನಾನು ಏನ್ ಬರೆದ್ರು ನಮ್ಮ ಅಮ್ಮಂಗೆ ನಾನು ಒಪ್ಪಿಸ್ತೀನಿ. ಮುಂಚೆ ಎಲ್ಲ ಇಲ್ಲಿ ಬರೆದ್ರೆ ಅಲ್ಲಿ ಬರೆದ್ರೆ ಮುಂದೆ ಕೂರಿಸ್ಕೊಂಡು ಹೇಳ್ತೀವಿ, ನೋಡು 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 ಅಂತ. ನಮ್ಮಮ್ಮ ಅದು ಯಾವುದೋ ಪ್ರಾಸೆಸ್ ಸರಿ ಹೋಗ್ತಿಲ್ಲ, ಅಥವಾ ಕಥೆ ಬರೆದಾಗ ಇನ್ನೊಂಚೂರು ಟ್ವಿಸ್ಟ್ ಬೇಕು ಅನ್ನೋದನ್ನ ಹೇಳ್ತಾರೆ. ಆರ್ಟಿಕಲ್ಗಳು ಬರೆದಾಗ ಬೇರೆ ಇನ್ನೇನೋ ಇದೊಂದು ನಿದರ್ಶನ ಆ್ಯಡ್ ಮಾಡು ಅಂತನೋ, ಇನ್ಯಾವುದೋ ಕಂಟೆಂಟು, ಇನ್ಯಾವುದೋ ಹಿಸ್ಟ್ರಿ ಆ್ಯಡ್ ಮಾಡು ಅಂತನೋ ಹೇಳ್ತಿರ್ತಾರೆ. ಸೊ ನಾನು ಅದನ್ನ ಹಕೀಮನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋ ನಜ್ಮಾ, ನೋ. ಅಮ್ಮನೇ ಗಂಡ, ಗಂಡನೇ. ನಮ್ಮ ಅಮ್ಮನ ಹತ್ರನೂ ಕೇಳ್ತೀನಿ, 100% ಅವ್ರಿಗಂತೂ ಒಪ್ಪಿಸ್ತೀನಿ. ಆದ್ರೆ ಹಕೀಮ್ ಹತ್ರನೂ ಅವರು ಮೇಷ್ಟ್ರು, ಇನ್ನೊಂದಷ್ಟು ಹೆಚ್ಚು ಸಿಗ್ಬೋದೇನೋ ಅನ್ನೋ ಹಪ್ಪಿ, ಬಯಕೆ, ಸ್ವಾರ್ಥ ಎಲ್ಲ ಇರುತ್ತೆ. ಅದೇ ಸಿಗಲ್ಲ, ಮೇಷ್ಟ್ರಾಗಿರೋದಕ್ಕೆ ಸಿಗಲ್ಲ. ಯಾಕೆಂದ್ರೆ ಅಲ್ಲಿ ಹೇಳಿ 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 ಸಾಕಾಗಿರ್ತಾರೆ, ಅವ್ರ ಮಾತು ಕೇಳಿ ಕೇಳಿ ಸಾಕಾಗಿರ್ತಾರೆ. ಇಲ್ಲೂ ಬಂದು ನೀನ್ ಸ್ಟೂಡೆಂಟ್ ತರನೇ ಬಿಹೇವ್ ಮಾಡಿದ್ರೆ ಕರೆಕ್ಟ್ ಅಲ್ವಾ? ಇಲ್ಲೂ ಒಂದು ವಿದ್ಯಾರ್ಥಿನಿ ತರ ಕಾಣಿಸ್ಬಿಡ್ತೀಯ ನಜ್ಮಾ. ಬಟ್ ನನಗೆ ಅದು ಇಷ್ಟವಾದ ಕೆಲಸ. ನಾನು ಬೇರೆ ಏನೇ ಕೆಲಸ ನನಗೆ ಸಿಕ್ಕಿದ್ರು ಕೂಡ ಹೋಗದೆ ಮೇಸ್ಟರ್ ವೃತ್ತಿಯನ್ನೇ ಮಾಡಬೇಕು ಅಂತ ಮಾಡ್ತಾ ಇರೋನು. ಕಾರಣನೂ ಇದೆ. ಯಾರು ನಾವು ಸ್ಕೂಲಿಗೆ ಕಾಲೇಜಿಗೆ ಹೋಗ್ತಾ ಇರ್ಬೇಕಾದ್ರೆ ಇವ್ರು ಏನಕ್ಕೂ ಬರಲ್ಲ ಅಂತ ಹೇಳಿ ಮೂಲೆಗೆ ತಳ್ಳಿದ ವಿದ್ಯಾರ್ಥಿ ನಾನು. ಹೌದಾ? ಅಂತ ಒಂದು ಅವಮಾನವನ್ನು ಅನುಭವಿಸಿದ್ದೀನಿ. ದಿವಸ ಕ್ಲಾಸ್ ತಪ್ಪಿಸ್ಕೊಂಡು ಕಾರಿಡಾರ್ ಓಡಾಡ್ತಿದ್ದೆ. ಒಬ್ರು ಮೇಷ್ಟ್ರು ನೇರವಾಗಿ ಹೇಳ್ತಾರೆ, ಇನ್ನೊಬ್ರು ಮೇಷ್ಟ್ರ ಹತ್ರ ಮಾತಾಡ್ತಿರ್ತಾರೆ. ನಾನು ಅಲ್ಲಿ ಹೊರಗಡೆ ಓಡಾಡ್ತಾ ನನ್ನ ನೆಚ್ಚಿನ ಗುರುಗಳು ಡಾಕ್ಟರ್ ಬಿ ಗಣಪತಿ ಅಂತ, ಗಣಪತಿ ಸರ್, ಅವ್ರ ಜೊತೆಗೆ ಅವ್ರು ಅಲ್ಲಿ ನಿಂತಿದ್ರು. ನಾನು ಯಾರಿದ್ರು ಸಾಧಾರಣವಾಗಿ ಹೋಗಲ್ಲ, ನನಗೆ ಯಾಕೆ ಅದೀಗ ಪ್ರಶ್ನೆ, ಇವ್ರು ಇದ್ರಲ್ಲ, ಗುರುಳೇ ಒಂದು ನಮಸ್ತೆ ಅಂದೆ. ಅಂದ ತಕ್ಷಣ ಅವ್ರ ಪಕ್ಕದಲ್ಲಿ ಇನ್ನೊಬ್ರು ಸರ್ ಮಾತಾಡ್ತಾ ನಿಂತಿದ್ರು. ಆ ಮನುಷ್ಯ ಈಗ ಮುಖಕ್ಕೆ ಕೊಡದಾಗ ನನಗೆ ಹೇಳ್ಬಿಟ್ರು, ಇವೆಲ್ಲ ಉದ್ಧಾರ ಆಗೋ ಜಾತಿ ಏನ್ರಿ, ಇವರೆಲ್ಲ ನಿಮ್ಮ ಶಿಷ್ಯಂದ್ರ ಅನ್ಕೊಳ್ತೀರಲ್ರಿ ಅಂತ ಹೇಳ್ಬಿಟ್ಟಿದ್ರು. ಆ ವಾಕ್ಯ ಹಂಗೆ ಫಿಲ್ಟರ್ ಆಗಿಬಿಟ್ಟಿತ್ತು ನನಗೆ ಇದನ್ನು ಎಲ್ಲಿ ಹೇಳ್ಕೊಳ್ಳೋಣ, ಯಾರಿಗೆ ಹೇಳೋಣ ಅಂದರೆ ನನಗೆ ಆವಾಗಲೇ ಒಂಥರ ಸ್ಪೆಷಲ್ ಇದು, ನಾನು ಇದನ್ನೆಲ್ಲ ಬೇಗ ಗ್ರಹಿಸ್ಬಿಡ್ತೀನಿ. ಹಿಂಗೆ ಹೇಳ್ಬಿಟ್ರಲ್ಲ ಇವರು, ಏನು ಮಾಡೋಣ ಈಗ, ಸುಮ್ಮನೆ ಅದೇ. ಆಮೇಲೆ ನನಗೆ ಅವರು ಕ್ಲಾಸು ಫಸ್ಟಿಂದ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅವರು ವಿದ್ಯಾರ್ಥಿಗಳನ್ನು, ನಾವು ವಿದ್ಯಾರ್ಥಿ ಅಂದ ಬಂದಾಗ ಅವ್ರು ವಿದ್ಯಾರ್ಥಿ, ಅವರು ಎಲ್ಲರೂ ನಮ್ಗೆ ಒಂದೇ ಕಾಣಿಸ್ಬೇಕು ಅನ್ನೋದು ನಾನು ಮೇಷ್ಟ್ರ್ ಆದಾಗಲೂ ನಾನು ಫಸ್ಟ್ ಪಾಲಿಸ್ತಾ ಇರೋ ನಿಯಮನೇ ಅದು. ನನಗೆ ವಿದ್ಯಾರ್ಥಿಯಲ್ಲಿ ಇವ್ರು ಬೇರೆ, ಇವ್ರು ಒಳ್ಳೆ ರ್ಯಾಂಕ್ ಸ್ಟೂಡೆಂಟು, ಇವ್ರು ಒಳ್ಳೆ ಫಸ್ಟ್ ಬೆಂಚು. ನಾನು ಕೆಲವು ಟೀಚರ್ಸ್ ಮಾತಾಡೋದು ನೋಡ್ತೀನಿ, ಅವ್ನು ಫಸ್ಟ್ ಬೆಂಚಲ್ಲಿ ಕೊಡ್ತೀನಿ, ಏನು ರೀ
ಅಂತ ಮಾತಾಡೋದು ನೋಡ್ತಿದ್ದೀನಿ. ನನಗೆ ಅಲ್ಲಿ ಹಿಂದ್ಗಡೆ ಕೂತಿರ್ತಾನಲ್ಲ, ಅವನಲ್ಲೂ ಒಂದು ಟ್ಯಾಲೆಂಟ್ ಇದೆ, ಅದನ್ನು ಹುಡ್ಕೋರು ಯಾರು, ಅವನಿಗೆ ಪ್ರೋತ್ಸಾಹ ಮಾಡೋದು ಯಾರು? ಮಾಡಿದ್ರೆ ಅವನು ಒಂದಲ್ಲ ಒಂದಿನ ಬೆಳೆದೇ ಬೆಳಿತಾನೆ. ಯಾವ ಮೇಷ್ಟ್ರು ನಮ್ಮನ್ನು ನಿಲ್ಲಿಸ್ಕೊಂಡು ಅವತ್ತು ಅವಮಾನ ಮಾಡಿದ್ರಲ್ಲ, ಅದರಲ್ಲಿ ಒಬ್ಬ ಇವತ್ತು ಪೊಲೀಸ್ ಆಗಿದ್ದಾನೆ, ಒಬ್ಬ ಒಳ್ಳೆ ನಟ ಇದ್ದಾನೆ, ಇನ್ನೊಬ್ಬ ಮೇಷ್ಟ್ರ ಇದ್ದಾನೆ, ಇನ್ನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ, ಊರಲ್ಲಿ ದೊಡ್ಡ ಫೈನಾನ್ಸ್ ನಡೆಸ್ತಾನೆ. ಎಲ್ಲದೂ ಮಾಡಿಕೊಂಡು ನಾವೆಲ್ಲರೂ ಕೂಡ ಯಾರನ್ನ ನಮ್ಗೆ ಎದುರಿಗಿಟ್ಟು ಮಾದರಿ ಅಂತ ಕೊಟ್ಟರೋ ಅವರೆಲ್ಲರಿಗಿಂತ ಮುಂಚೆ ದೇವ್ರ ದಯೆಯಿಂದ ಒಳ್ಳೆ ಜೀವನ ಮಾಡಕ್ಕೆ ಶುರು ಮಾಡಿದ್ವಿ. ಸೊ ಗಣಪತಿ ಸರ್ ಶಿಷ್ಯಂದ್ರಲ್ಲ ಹಿಂಗಿದ್ರೂ ಕೂಡ ಅವ್ರು ನಮ್ಗೆ ಯಾವತ್ತೂ ಕೈ ಬಿಡಲಿಲ್ಲ. ನೋಡಿ, ಡಿಗ್ರಿ ಆಯಿತು, ಮುಂದೇನು ದಾರಿ ತೋರಿಸಿದ್ರು. ಅದು ಹೆಂಗೆ ಬೆಳೀತಾ ಹೋಯ್ತು ಅಂತ ಹೇಳಿದ್ರೆ ಬದುಕೇ ಸಿಕ್ಬಿಡ್ತು. ಆಮೇಲೆ PhD ಹೋದಾಗಲೂ ಅಲ್ಲೂ ಅಷ್ಟೇ, ನನ್ನ ಸರ್ಟಿಫಿಕೇಟ್ ಇಟ್ಕೊಂಡು ಹಿಂಗೆ ತಿರ್ತಾ ಇದ್ದೆ ಕಾರಿಡಾರಲ್ಲಿ. ನನ್ನ PhD ಆಯ್ಕೆ ಆಗಿತ್ತು. ಗೈಡ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಕೂಡ ಒಂದು ಸಮಸ್ಯೆಯ ವಿಷಯನೇ. ಅದು PhD ಮಾಡಿದವ್ರಿಗೆ ಗೊತ್ತೇ, ಅದೊಂದು ಸಮಸ್ಯೆ. ಅದು ಹಾಗೆ ನಡೀತಾ ಇರಬೇಕಾದ್ರೆ ಡಾಕ್ಟರ್ PM ಪುಟ್ಟಯ್ಯ ಅಂತ, ಏನ್ರಿ ಇಲ್ಲೇನು ಓಡಾಡ್ತಿದ್ದೀರಾ, ಏನು ವಿಷಯ ಕೇಳಿದ್ರು. ಹೋದ ತಕ್ಷಣ ಅವ್ರದ್ದೊಂದು ಒಳ್ಳೆ ಗುಣ ಏನು ಅಂತ ಹೇಳಿದ್ರೆ, ಹೋದ ಯಾರನ್ನೇ ಆಗಲಿ ನಿಂತು ಮಾತಾಡ್ಸಲ್ಲ, ಫಸ್ಟ್ ಕೂತ್ಕೊಳ್ಳಿ ಅಂದರು. ನಾನು ಇದೇನಪ್ಪ ಇದು ಹೊಸ ಮೇಷ್ಟ್ರು ಕಾಣಿಸ್ಕೊಳ್ತಿದ್ದಾರೆ, ಯಾರಾದರೂ ಮೇಷ್ಟ್ರು ಕೂರ್ಸ್ ಮಾತಾಡೋದಿದೆಯೇ? ಅವ್ರದ್ದು ಹಾಗಲ್ಲ. ಡಾಕ್ಟರ್ PM ಪುಟ್ಟಯ್ಯ ಅವರ ಚೇಂಬರಿಗೆ ಯಾರು ಹೋಗಿದ್ದಾರೋ ಅವ್ರು ಯಾರು ಕೂಡ ನಿಂತು ಮಾತಾಡಿ ಬಂದಿರೋ ಉದಾಹರಣೆ ಇರಲಿಕ್ಕಿಲ್ಲ ಅಂತ ನಾನು ಹೇಳೋದು. ಫಸ್ಟು ಕೂರಿಸಿದ್ರಪ್ಪ, ನಾನು ಯಾರಂತಲೇ ಗೊತ್ತಿಲ್ಲ ಅವರಿಗೆ, ಅವ್ರು ನಾನು ನೋಡೂ ಇಲ್ಲ. ಏನು ವಿಷಯ ಕೇಳಿದ್ರು, ಸರ್ ಹೀಗೆ ನಾನು ಫೆಲೋಶಿಪ್ಪಿಗೆ ಬೇರೆ ಆಯ್ಕೆ ಆಗಿಬಿಟ್ಟಿದ್ದೀನಿ ಸರ್, ನನಗೀಗ ಅರ್ಜೆಂಟ್ ಒಬ್ಬರು ಗೈಡ್ ಸಿಗ್ನೇಚರ್ ಬೇಕೇ ಬೇಕು, ಇಲ್ಲಾಂದರೆ ನನ್ನ ಫೆಲೋಶಿಪ್ ಹೋಗ್ಬಿಡುತ್ತೆ ಸರ್ ಅಂತ ಹೇಳಿದೆ ನಾನು. ಅವ್ರು ತಕ್ಷಣ ಆ ಕ್ಷಣಕ್ಕೆ ನಾನೇ ನಿನ್ನ ಗೈಡ್ ಅಂತ ಸೈನ್ ಹಾಕ್ಬಿಟ್ರು. ಅದಾಗಿ ಫೆಲೋಶಿಪ್ಪಿಗೆ ಏನು ಲೆಟ್ರ್ ಬೇಕೋ ಆ ಕ್ಷಣದಲ್ಲಿ ಬರೆದ್ರು ಮೇಡಮ್. ನಾನು ಅವಾಗ ಅಂದ್ಕೊಂಡೆ, ಎಂತೆಂಥವ್ರು ನಮ್ಗೆ ಸಿಗ್ತಾ ಇದ್ದಾರೆ, ನಮ್ಮ ಬದುಕು ಏನೋ ಗೊತ್ತಿಲ್ಲ, ಇದು ಒಳ್ಳೇದಾಗುತ್ತೇನೋ ಅಂತ ಅವತ್ತೇ ನಿರ್ಧಾರ ಮಾಡಿದ್ದೆ. ನಾನು ಒಂದು ದಿವಸ ಮೇಷ್ಟ್ರಾಗಬೇಕು, ನನ್ನ ಹತ್ರ ಯಾರು ಬರ್ತಾರೋ ಅವ್ರಿಗೆ ಇಷ್ಟೇ ನಾನು ಮಾಡೋದು. ಇವತ್ತಿಗೆ ನನ್ನ ಶಿಷ್ಯಂದ್ರು ಕೂಡ ಅಲ್ಲಲ್ಲಿ ಕಾಣಿಸ್ಕೊಳ್ತಾರೆ, ಎಲ್ಲರೂ ಕೂಡ ಸಣ್ಣದಾಗಿ ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲ ದೊಡ್ಡ ಕನಸು ಇಟ್ಕೊಂಡು ಕಾಣಿಸ್ಕೊಳ್ತಾ ಇದ್ದಾರೆ. ನನಗೆ ಗ್ಯಾರಂಟಿ ಇದೆ, ಮುಂದೊಂದು ದಿನ ನಾನು ಒಂದಷ್ಟು ಡಾಕ್ಟರ್ಗಳನ್ನು, ಇಂಜಿನಿಯರ್ಗಳನ್ನು ಈ ಸಮಾಜಕ್ಕೆ ಕೊಡೋನಿದ್ದೇನೆ. ಆಮೇಲೆ ಈಗಾಗಲೇ ಮೇಷ್ಟ್ರುಗಳನ್ನು ಕೊಡೋನಿದ್ದೇನೆ, ಒಳ್ಳೆ ರೈತರನ್ನು ಕೊಡೋನಿದ್ದೀನಿ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಕೊಡ್ತಾ ಇದ್ದೀನಿ. ಈಗ ನೀವಿಬ್ರು ಸೇರ್ಕೊಂಡು ಪುಟಾಣಿ ಯಾವಾಗ ಕೊಡ್ತೀರಾ ಅದು ಹೇಳಿ? ಸದ್ಯದಲ್ಲೇ ಅದು ಕೂಡ 27 ಎಲೆಕ್ಷನ್ ಮುಗಿಲ್ ಸುಮ್ನಿರೋ. ಎಲೆಕ್ಷನ್ ಈ ಸಲ ಕಾಂಗ್ರೆಸ್ ಬರುತ್ತಾ? ಬಂದೇ ಬರುತ್ತೆ. ಸರಿ, ಹಂಗಿದ್ರೆ ನೀನು ಗೌರವಾನ್ವಿತವಾಗಿ ಬಹಳ ಇಷ್ಟಪಡುವಂತಹ ಕಾಂಗ್ರೆಸ್ಸಿನ 5 ಜನ ಟಾಪ್ 5 ನಾಯಕರ ಹೆಸರು ಹೇಳು, ಅದು ಲಿಸ್ಟಲ್ಲೇ ಇರಲಿ. ನಂಬರ್ 5 ಪ್ರಿಯಾಂಕ ಖರ್ಗೆ, ನಂಬರ್ 4 ಜಮೀರ್ ಅಹಮದ್, ನಂಬರ್ 3 DK ಶಿವಕುಮಾರ್, ನಂಬರ್ 2 ಸಂತೋಷ್ ಲಾಡ್, ನಂಬರ್ 1 ಸಿದ್ದರಾಮಯ್ಯ. ಈಗ ಸ್ವಲ್ಪ ಹೆಸರು ಆ್ಯಡ್ ಮಾಡ್ತೀಯ ಅಂತ? ಅಲ್ಲ, ಅದನ್ನ ಬೇರೆ ಬೇರೆ ಜಾನರ್ ಅಲ್ಲಿ ಕೇಳಬೇಕು ಯಾವಾಗ್ಲೂ. ರಾಜಕಾರಣ ಅಂತಂದ್ರೆ ಒಂದಷ್ಟು ಜನ, ಸಿದ್ಧಾಂತ ಅಂದ್ರೆ ನನಗೆ ನಂಬರ್ 1 ನಂಬರ್ 2 ಸಿದ್ದರಾಮಯ್ಯ ಅವರು ಮತ್ತೆ BK ಹರಿಪ್ರಸಾದ್. ಆ ರಾಜಕಾರಣ ಮತ್ತು ಹಿಡಿತ ಕಾರ್ಯಕರ್ತರು ಅಂತ ಬಂದಾಗ ನಂಬರ್ 1 DK ಶಿವಕುಮಾರ್ ಅವರು. ಆಸ್ಥೆ, ಪ್ರೀತಿ, ಆಮೇಲೆ ನಮ್ಮಂಥ ಯುವಕ ಯುವತಿಯರು ಮುಂದೆ ಬರಬೇಕು ಅಂತ ಕನ್ಸು ಕಾಣೋದು ಅಂತ ಬಂದ್ರೆ ಸಂತೋಷ್ ಲಾಡ್. ಈ ತರ ಒಂದೊಂದು ಜಾನರ್ಗೆ ಒಬ್ಬೊಬ್ರು ನಂಗೆ ತುಂಬಾ ಫೇವ್ರೇಟ್. ಓಕೆ ನಜ್ಮಾ, ಈಗ ಹಂಗಿದ್ರೆ ಒಂದು ಬ್ರೇಕಿಂಗ್ ನ್ಯೂಸ್ ಬೇಕು. ಇನ್ನೂ ಆಗಿಲ್ಲ, ಆಕ್ಚುಲಿ ಮಿನಿಸ್ಟ್ರು ಮಂತ್ರಿಮಂಡಲ ಆಗಿಲ್ಲ. ಅದ್ರ ಜೊತೆ ನಂಗೆ ಮೆಣಸು ಹಾಕ್ಬಿಟ್ಟು ಪ್ರಶ್ನೆಗಳು. ಇವರು ಮಂಡ್ಯ ಮೈಸೂರವ್ರು ನಡೆಯಂಗಿಲ್ರಿ, ನನ್ ಗಂಡ ಬೈತಾ ಇರ್ತಾರೆ, ಮಜ್ಜಿಗೆ ಮೆಣಸು ಮಾಡಲ್ಲ ನಂಗೆ, ಅದು ಮಾಡಲ್ಲ ಇದು ಮಾಡಲ್ಲ. ಆಕ್ಚುಲಿ ಇದು ತೀರ್ಥಹಳ್ಳಿದೆ ಮಜ್ಜಿಗೆ ಮೆಣಸು. ಮಜ್ಜಿಗೆ ಮೆಣಸು ಉಪ್ಪಿನಕಾಯಿ ಇದ್ಬಿಟ್ರೆ ಸ್ವರ್ಗಕ್ಕೆ ಮೂರೇಗೇಡು ಅಂತ. ಇಲ್ಲ ನಮಗೆ ಮಲೆನಾಡೋರಿಗೆ ಹೌದು ಗೊತ್ತು. ಮುರುಘರಾಜ್ ಅವರು ಮನೇಲಿ ಕೊಟ್ಟಿರೋದು ಕೋಣಂದೂರವರು. ನಜ್ಮಾ, ಯಾರು ಯಾವ ಮಂತ್ರಿ ಮಂಡಲನ ಸ್ವೀಕರಿಸಬಹುದು ಅಂತ ಹೇಳ್ಬೋದಾ? ಸುಮ್ನಿರವ, ಒಳ್ಳೆ ಊಟ ಹಾಕ್ತಿದ್ಯಾ. ನಂಬರ್ ನಿನ್ ಪ್ರಕಾರ ಹೇಳು ನೋಡೋಣ. ಸುಮ್ನೆ ಯಾರ್ಯಾರು ಇನ್ನಾಗ್ಬೋದು ಅಂತ ಹೇಳ್ತೀನಿ. ಓಕೆನಾ? ಸಂತೋಷ್ ಲಾಡ್. ಯಾವ್ದು ಜಾಣೆ ಯಾವ್ಯಾವ್ದಕ್ಕೆ ಅಂತ ಹೇಳ್ಬೇಕಮ್ಮ. ಅಲ್ಲ, ಈಗ ಕೊಟ್ಟಿರೋ ಪ್ರಕಾರಗಳು ನೋಡ್ಬಿಟ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ನೀನ್ ಹೇಳು ನಿನ್ನ ಅಂದಾಜಲ್ಲಿ. ಅಂದಾಜು ವೀಕ್ಷಕರೇ, ಇದು ನಜ್ಮಾ ಹೇಳಿದ್ದು ಸತ್ಯ. ಕಾರ್ಮಿಕ ಇಲಾಖೆನೆ ಕೊಡ್ಬೇಕು.
ಸಂತೋಷ್ ಲಾಡ್ ಸರ್ಗೆ ಕೊಡ್ಬೇಕು ಅಲ್ಲ ಕೊಡ್ತಾರೆ ಅನ್ನೋದ್ ಬಗ್ಗೆ ಹೇಳು. ಕೊಡ್ತಾರೆ ಅಂತ ಇನ್ನು ನಾವ್ ಅಷ್ಟು ಕರಾರುವಕ್ಕಾಗಿ ಹೇಳಕ್ ಆಗಲ್ಲ. ಎಲ್ಲ ಹೇಳ್ತಾರೆ ಮನೇಲೆ ಕುತ್ಕೊಂಡು ನಿಂಗಕ್ಕ ಕಾಳಕ್ಕನೆ ಮಾತಾಡ್ತಾ ಅಯ್ಯೋ ಇದನ್ ಇವ್ರು ಕೊಟ್ಟಾರೇನೋ ಅದು ಅವ್ರಿಗೇನೋ ಅಯ್ಯೋ ಇದು ಇವ್ರಿಗೆ ಅದ್ ಹಂಗೆ ಅಂತ ಹೊರಗಿಂದ ಗಮನಿಸಿ ಜಡ್ಜ್ ಮಾಡೋದ್ ಈಸಿ. ಒಳಗಿನ ಆಟ ಇದೆಯಲ್ಲ ಇದು ಅರ್ಥ ಆಗಲ್ಲ. ಈಗ ನಮಗ್ ಅರ್ಥ ಆಗ್ಬೇಕು ನಜ್ಮಾ. ಸಂತೋಷ್ ಲಾಡ್ ಅವ್ರಿಗೆ ಕಾರ್ಮಿಕ ಇಲಾಖೆ, ಓಕೆ. ಮಧು ಬಂಗಾರಪ್ಪ ಅವ್ರಿಗೆ ಅಗೈನ್ ಶಿಕ್ಷಣ ಇಲಾಖೆ, ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರು ಇವರಿಬ್ರು. ಸಮೀರ್ ಅಣ್ಣಂಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಜೊತೆಗೆ ಇನ್ಯಾವುದಾದ್ರು ಸ್ವಲ್ಪ ಬೇರೆ ಅಲ್ಪಸಂಖ್ಯಾತರನ್ನ ಬಿಟ್ಟು ಬೇರೆ ಕಮ್ಯುನಿಟಿಗೆ ಕನೆಕ್ಟ್ ಆಗುವಂತ ಹೌಸಿಂಗ್ ಇಂತಾನೂ ಇನ್ನೂ ಒಂದ್ ಒಳ್ಳೆ ಯಾವ್ದಾದ್ರು ಕನೆಕ್ಟಿಂಗ್ ಆಗಿರುವಂತಹ ಖಾತೆ ಸಿಗಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೇ ಕೊಟ್ರೆ ಮಹಿಳೆಯರಿಗೆ ಬರೀ ಇದೆ ಅನ್ನೋಂಗ್ ಆಗ್ಬಿಡುತ್ತೆ. ದಯವಿಟ್ಟು ಅದನ್ನ ಒಂಚೂರು ಚೇಂಜ್ ಮಾಡಕ್ ಸಾಧ್ಯ ಆದ್ರೆ ನೋಡಿ, ಏನಾದ್ರು ಒಂದು ಪವರ್ಫುಲ್ ಪೋರ್ಟ್ಫೋಲಿಯೋ ಕೊಡಿ, ಅವ್ರಿಗೆ ಇನ್ನೂ ಪವರ್ಫುಲ್ ಆಗಿರೋ ಪೋರ್ಟ್ಫೋಲಿಯೋ ಕೊಡಿ ಅಂತ ನಂಗೆ ಅನ್ಸುತ್ತೆ. ಕನ್ನಡ ಅಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್, ಕನ್ನಡ ಅಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಕೇಳಿದ್ರಿ ನೀವು ಅದನ್ನ. ಅದರ ಒಂದು ಹಿನ್ನೆಲೆ ಇರುವಂಥವ್ರು ಯಾರು ಅಂತ ನಾನು ನಿನ್ನೆ ತಡ್ಕಾಡ್ತಿದ್ದೆ. ಯಾರು ಅಲ್ಲಿ ನಂಗೆ ಉತ್ತರಗಳು ಸಿಕ್ಕಿದ್ದು ತುಂಬಾ ಅಂದ್ರೆ ತುಂಬಾ ಕಡಿಮೆ. ಸೊ ಸ್ವಲ್ಪ ಭಾಷಾ ಪ್ರಜ್ಞೆ, ಸಾಹಿತ್ಯ ಇದ್ರ ಹಿನ್ನೆಲೆ ಇರುವಂಥವ್ರಿಗೆ ಕೊಟ್ರೆ ಚೆನ್ನಾಗಿರುತ್ತೆ. ಪಾಟೀಲ್ ಇಂಥವ್ರಿಗೆ ಕೊಟ್ರೆ ಚೆನ್ನಾಗಿ. ಕಲೆನೂ ಆಡ್ ಮಾಡಮ್ಮ. ಕಲೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರುವಂಥ, ಇದರದ್ದೊಂದು ಆಸಕ್ತಿ, ಇದರದೊಂದು ಹಿನ್ನೆಲೆ ಇರುವಂಥವ್ರಿಗೆ ಹೊಸ ಮುಖಗಳು ಬರೋದ್ರಿಂದ ಉಮಾಶ್ರೀ ಅವರಿಗೆ ಅದನ್ನ ನಿರೀಕ್ಷಿಸಬಹುದಾ ಅಂತ ಚಾನ್ಸಸ್ಗಳು ಅಷ್ಟೇ. ನನ್ನೂಹೆ. ನಾನು ನಿನ್ ರಾಜಕಾರಣ, ನಂದು ಹೊರ ಜಗತ್ತಿನ ರಾಜಕಾರಣ. ನಜ್ಮಾ ಅವ್ರಿಗೆ ನೀನ್ ಪಕ್ಷದಲ್ಲಿ ಏನ್ ಸಿಗ್ಬೋದು? ನಾನು ಒಬ್ಳು ಕಾರ್ಯಕರ್ತೆಯಾಗಿ ತುಂಬಾ ನಿಷ್ಠಾವಂತಿಕೆಯಿಂದ ಕೆಲಸ ಮಾಡ್ತಿದ್ದೀನಿ. ಹುದ್ದೆ ಕೊಟ್ರೆ ನಾನು ಜವಾಬ್ದಾರಿಯುತವಾಗಿ ನಿಭಾಯಿಸಬಲ್ಲೆ. ಹಾಗಾಗಿ ನನಗೆ ಜನಸಂಪರ್ಕ ಇರುವಂಥ ಯಾವ್ದಾದ್ರು ಒಂದು ಜವಾಬ್ದಾರಿ ಕೊಟ್ರೆ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ನಿಂಗೇನ್ ಅನ್ಸುತ್ತೆ? ಹೌದು, ಜನಸಂಪರ್ಕ ಇರೋ ಕೆಲಸ ಕೊಟ್ರೆ ಚೆನ್ನಾಗಿ ಮಾಡ್ತಾಳೆ. ಹೌದು. ಅಂಡ್ ಒಂದಷ್ಟು ಜನ ತೆಗೆದ್ರು ಈಗ ಇವಾಗ ಕಾಂಗ್ರೆಸ್ ಕಾರ್ಯಕರ್ತರನ್ನ. ಏನದು ವಿಷಯ? ಏನಿಲ್ಲ, ಒಂದು ಸಣ್ಣ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಹುಟ್ಟಾಕೊಟ್ಟಿತ್ತು. ಆ ಕಡೆ ತೆಗೆದ್ರು, ಅದು ಸಾರ್ಟ್ ಔಟ್ ಕೂಡ ಆಗಿದೆ. ಈಗ ಇಡೀ ಯುವ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ ಒಟ್ಟಿಗೆ ಕೆಲಸ ಮಾಡಿ ಫಸ್ಟ್ ಮಹಿಳಾ ಮುಖ್ಯಮಂತ್ರಿ ಆದ್ರೆ ನಿಮ್ ಕಾಂಗ್ರೆಸ್ ಇಂದ ಯಾರಾಗುವಂತಹ ಎಲ್ಲ ಅರ್ಹತೆಗಳಿದೆ? ನಾನು ರೂಪಕಲಾ ಶ್ರೀಧರ್ ಆಗ್ಬೇಕು ಅಂತ ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವರು ಒಂದು ದಲಿತ ಹಿನ್ನೆಲೆಯಿಂದ ಬಂದಿರುವಂಥ, ಹಾಗಾಗಿ ರೂಪಕಲಾ ಶ್ರೀಧರ್ ಆಗ್ಬೇಕು ಅಂತ ನಂಗನ್ಸುತ್ತೆ. ಇಲ್ಲ ಇಲ್ವಂತೆ, ಅನ್ನ ಸಾಕು ಅಂತ ರೂಪಕಲಾ ಮೇಡಮ್ ಮೊದಲನೇ ಮುಖ್ಯಮಂತ್ರಿ ಆಗ್ಲಿ ಅಂತ ಬಯಸ್ತೀರ? ಅಲ್ಲ, ಈಗ ಸದ್ಯ ಕ್ಯಾಬಿನೆಟ್ ಅಲ್ಲಿ ಇರೋರಾದ್ರೆ ಮಹಿಳಾ ಆಯೋಗ ಅವರೇ ಇರ್ತಾರಾ? ಯಾರು? ನಾಗಲಕ್ಷ್ಮಿ ಮೇಡಮ್. ಅವರು ಕೂಡ ಮುಖ್ಯಮಂತ್ರಿ ಆದ್ರೆ ಚೆನ್ನಾಗಿ ಕರ್ನಾಟಕದ ಮುಕ್ಕಾಲ್ ಭಾಗದಷ್ಟು ಊರುಗಳನ್ನ ಈಗ ಸುತ್ತಾಗಿದೆ. ಅವರು ಸಮಸ್ಯೆಗಳನ್ನ ಬಗೆಹರಿಸಾಗಿದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಿಳಾ ಆಯೋಗ ಅಂತ ಒಂದಿದೆ ನಮ್ಮ ರಾಜ್ಯದಲ್ಲಿ ಅಂತ ಮನೆಗೂ ಮನಸ್ಸುಗಳಿಗೂ ಪರಿಚಯಿಸಿದಂತ ಎಲ್ಲ ಕೀರ್ತಿ ಕೂಡ ನಾಗಲಕ್ಷ್ಮಿ ರೀಲ್ಸ್ ಮುಖಾಂತರನಾ? ರೀಲ್ಸ್ ಅವ್ರಲ್ಲಿ ಹೋಗಿದ್ದಕ್ಕೆ ತಾನೇ ರೀಲ್ಸ್ ಮಾಡಿದ್ದು. ಯಾರು ಮಾಡಿದ್ರು? ಜನ ಮಾಡಿದ್ರು, ಅವ್ರು PR ಮಾಡಿದ್ರು. ಇವತ್ತು ಬೇಕು PR ಇವತ್ತು ಬರ್ತೀನಿ. ನೀವ್ ಯಾರು PR ಇಟ್ಕೊಂಡಿಲ್ವ ನಜ್ಮಾ? ಇಲ್ಲಪ್ಪ, ನಿನ್ ಗಂಡನೇ ಗಂಡನೇ ನಂಗೆ PR. ಈಗ PR ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಕೂತ್ರೆ ನಿಂತ್ರೆ ಹೋದ್ರೆ ಬಂದ್ರೆ ಅಲ್ಲಿ ಹೋಯ್ತು ಇಲ್ಲಿ ಹೋದು. ಇದೇನು ಅವರು ಪ್ಲಾನ್ ಮಾಡಿ ನಾನು ಹಿಂಗೆ ಹೋಗ್ತಿದೀನಿ ಇಲ್ಲಿ ಬಾ ಅಂತ ಹೇಳಿ ಕೆಲಸ ಮಾಡ್ತಾರ ಅಥವಾ ನಿಜವಾಗ್ಲೂ ಆ ತರದೊಂದು ಬಿಲ್ಡಪ್ ಅಷ್ಟೇನಾ? ಇಲ್ಲ, ಒಂದು ಇವತ್ತು ಡಿಜಿಟಲ್ ಯುಗ ನಡೀತಾ ಇರೋ ಈ ಡಿಜಿಟಲ್ ಯುಗದಲ್ಲಿ ಈ ತರಹದ ಒಂದು ಪ್ರೆಸೆನ್ಸ್ ಈ ಕಾಲ ಬೇಡ್ತಾ ಇದೆ. ನಮ್ಮ ಅಪ್ಡೇಟ್ಸ್ಗಳನ್ನ ಜನ ನೋಡ್ತಾ ಇರ್ತಾರೆ. ನಾನು ಮುಂಚೆ ಎಲ್ಲ ತುಂಬಾ ಕಡಿಮೆ ಅಪ್ಡೇಟ್ಸ್ ಮಾಡ್ತಿದ್ದೆ, ಈಗ ಒಂಚೂರು ಹೆಚ್ಚು ಮಾಡ್ತೀನಿ. ನಾನು ಹೋಗಿದ್ದು ಒಂದು ಮುಕ್ಕಾಲ್ ಭಾಗ ಹಾಕ್ತಾ ಇದ್ರು, ಒಂದು ಕಾಲ್ ಭಾಗ ಆದ್ರೂ ಕೂಡ ನಾನು ಇವಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ತಾ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ, ನೀವೇನ್ ಮಾಡ್ತಿದ್ದೀರಾ ಅಂತ ಮುಲಾಜಿಲ್ದೆ ಎಲ್ಲರೂ ಕೇಳುವವರಾಗಿದ್ದಾರೆ. ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಅಂದ್ರೆ ಪ್ರಶ್ನೆ ಮಾಡುವ ಒಂದು ಹಕ್ಕೇನಿದೆ ಅದು ಹೆಚ್ಚೆಚ್ಚು ಜಾರಿ ಆಗ್ತಾ ಇದೆ. ಹಾಗಾಗಿ ಈ ಪ್ರಶ್ನೆ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ಬೇಕಾದ್ರೆ ನಾವೇನ್ ಕೆಲಸ ಮಾಡ್ತಾ ಇದೀವಿ ಅನ್ನೋದನ್ನು ಕೂಡ ವ್ಯವಸ್ಥಿತವಾಗಿ ತೋರಿಸುವಂತ ಕೆಲಸವೂ ಕೂಡ ಆಗ್ಬೇಕು. ಓಕೆ, ಕೆಲಸ ಮಾಡ್ತಿದ್ರೆ ತೋರಿಸ್ಲಿ. ಕೆಲಸನೇ ಮಾಡ್ಬೇಕು, ಎಲ್ಲರೂ ತೋರಿಸ್ತಾರಲ್ಲ, ಅದಕ್ಕೆ ಅಬ್ಜೆಕ್ಷನ್ ಇದೆಯಪ್ಪ? ನೋ ಡೌಟ್ ಅಟ್ ಆಲ್. ಓಕೆ, ವೆರಿ ಗುಡ್. ಬಹಳ ಚೆನ್ನಾಗಿ ಮಾತಾಡ್ತಾಳೆ ನಮ್ ಹುಡುಗಿ ನಜ್ಮಾ. ಅಲ್ಲಲ್ಲ, ಹಕೀಮರ್ ಹುಡುಗಿ ನಜ್ಮಾ. ನೀರ್ ಚೆನ್ನಾಗಿದೆ ನಜ್ಮಾ. ಹುಡುಗಿನು ನಿಮ್ಮೆಲ್ಲರ ಹುಡುಗಿ ನೋಡಿ, ಒಳ್ಳೆ ಗಂಡನ್ನೇ ಪಟಾಯಿಸಿದ್ಯಾ ಬಿಡು. ಒಳ್ಳೆ ಗಂಡನ್ನೇ ಪಟಾಯಿಸಿದ್ಯಾ ಬಿಡು. ನೋಡು ಮಾತುಗಳು, ನೋಡು ಮಾತ. ಆಹಾ,
ಹೆಂಗಿದೆ ಗೊತ್ತಾ ನೀರು ಮಡಿಕೆ ಹ್ಮ್ ಆ ಮಣ್ಣು ಮುಂಚೆ ಎಲ್ಲ ತಣ್ಣಗೆ ಬಾವಿಗಳು ಬಾವಿಲ್ ಸೇರ್ತಾ ಇದ್ದಿದ್ ನೀರು ಆ ಫೀಲ್ ಬಂತು. ಅಕ್ಷತಾ ಕಿಚನ್ ಅದಕ್ಕೆ ವಿಶೇಷ ನಜ್ಮಾ. ಅವ್ರು ನೋಡಿ ಎಲೆ ನೋಡಿ ನಜ್ಮಾ ಹಪ್ಪಳ ಬಿಟ್ಟಿದ್ದಾಳೆ, ಇಲ್ಲ ಚಟ್ನಿ ಇಲ್ಲ ಇಲ್ಲ ಬಿಟ್ಟಿದ್ದಾಳೆ, ತಿಂತಿದ್ದೀನಿ ಮೆಣಸಿನ್ಕಾಯಿ ಬಿಟ್ಟಿದ್ದಾಳೆ. ಮೆಣಸಿನ್ಕಾಯಿ ತಿನ್ನಕ್ಕಾಗಲ್ಲ. ಹಸು ಉಸು ಉಸು ಅಂತಿದ್ದಾಳೆ. ಅವ್ಳಿಗೇನೋ ತುಂಬಾ ಖಾರ ಖಾರ ಆಗಿದೆ. ಖಾರವಾಗಿ ಹುಳಿ ಮಜ್ಜವಾಗಿ ಹುಳಿಯಾಗಿ ಸಿಹಿಯಾಗಿ ಸೂಪರ್ ಆಗಿತ್ತು ಊಟ. ಥ್ಯಾಂಕ್ ಯು. ಹಂಗೆ ನಾಲ್ಗೆಲಿ ಉಳಿಯುತ್ತೆ. ಉಳಿಯುತ್ತಾ? ಯಾವ್ದು ಉಳಿಯುತ್ತೋ ಬಿಡುತ್ತೋ. ಟೊಮೆಟೊ ರೈಸ್ ಟೊಮೊಟೊ ರೈಸು ಈಗ ಮತ್ತೆ ಈಗ ಪ್ರೋಗ್ರಾಮ್ ಎಲ್ಲ ಮುಗಿದ್ರ ಮೇಲೆ ಇನ್ನೊಂದು ಹಾಕೊಂಡು ತಿನ್ಕೊಂಡು ಹೋಗೋನಿದ್ದೇನೆ. ಮತ್ತೆ ಈ ಹೊರಗಡೆ ಚಿರೋಟಿದಾ? ಚಿರೋಟಿ ಮತ್ತೆ ಹಾಲನ್ನು ಬೆರೆಸಿ. ಲವ್ಲಿ, ಬಹಳ ಚೆನ್ನಾಗಿತ್ತು, ಖುಷಿ ಆಯ್ತು. ಹಕ್ಕಿಮವ್ರೆ, ನಜ್ಮನ್ ಚೆನ್ನಾಗಿ ನೋಡ್ಕೋಬೇಡಿ, ಏನಾದ್ರು ಹೇಳ್ರಿ, ನೀವೇ ನೋಡ್ಕೊಳ್ತೀನಿ. ಖುಷಿ ಆಗ್ಬಿಟ್ರ. ನಜ್ಮಾ, ನೀವು ಅಷ್ಟೇ ಹಕ್ಕಿಮ್ಗೆ ಹೆಚ್ಚು 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 ಸಮಯನ ಕೊಡ್ತಾ ಇರಿ, ಸಾಧ್ಯವಾದಷ್ಟು ಕೊಡ್ತಾ ಇರ್ತೀನಿ ಅಂತ. ಕೊಡ್ತಾ ಇರಿ. ಇಬ್ರು ಒಬ್ರಿಗೊಬ್ರು ಸಮಯ ಕೊಡಿ, ಹಂಗೆ ಇಬ್ರು ಸೇರ್ಕೊಂಡು ಒಬ್ರಿಗೊಬ್ರು ಒಂದು ಪುಟಾಣಿ ಕೊಡಿ. ಮತ್ತಿಲ್ಲ ತಲೆ ಬಗ್ಸ್ಕುಡ್ದು ನಮ್ಮ ಹೆಣ್ ನಾಚ್ಕೊಳ್ಳುತ್ತಪ್ಪ ಅಲ್ಲಿ ಅಲ್ಲ ಅಲ್ಲ. ಇಲ್ಲ, ನನಗೆ ನನ್ನ ಫ್ರೆಂಡ್ ಒಬ್ಳಿದ್ಲು ಇದ್ದಾಳೆ, ಸಾರಿ ಇದ್ಲು ಅಂತೀನಿ, ಇದ್ದಾಳೆ. ಏನ್ ಹೆಸರು? ಅವಳ ಹೆಸರು ಪ್ರತಿಮಾ ನಾಯ್ಕ್, ಪರಿಚಯ ಇರ್ಬೋದು ಅನ್ಸುತ್ತೆ, ನಮ್ಮ ಹೋರಾಟಗಳ ಸಂಬಂಧಿ. ಅವಳು ನನಗೆ ಮದುವೆ ಆಗ್ಬೇಡ ಅಂತ ಮೋಟಿವೇಟ್ ಮಾಡಿ ಒಂದಷ್ಟು ದಿನ ಮದುವೆ ಮುಂದೆ ಹಾಕ್ಸಿದ್ಲು. ಅಂದರೆ ನನ್ನ ಮದುವೆಗಳು ಬಂದು ತುಂಬ ಎಂಜಾಯ್ ಮಾಡಿದ್ಲು, ಖುಷಿ ಪಟ್ಲು. ಅವಳೀಗ ಚೈಲ್ಡ್ ಫ್ರೀ. ಅವಳು ಒಬ್ಳು ಹೇಳ್ತಿರ್ತಾಳೆ, ಚೈಲ್ಡ್ ಫ್ರೀ ಮೂಮೆಂಟ್, ಬಿ ಅ ಪಾರ್ಟ್ ಆಫ್ ಚೈಲ್ಡ್ ಫ್ರೀ ಮೂಮೆಂಟ್ ಅಂತ. ನಾನು ಆ ಯೋಚನೆಯಲ್ಲಿ ಬಿಟ್ಟಿಲ್ಲ. ಏಯ್ ಹಂಗೇನಲ್ಲಪ್ಪ, ನಂಗೆ ನೀವ್ ಆತರ ಮಾತಾಡಿದ್ರೆ, ಆತರ ಡಿಸಿಷನ್ ಹೇಳಿದ್ರೆ ಗಣಪತಿ ಸರ್ಗೋ ಪುಟ್ಟಪ್ಪ ಸರ್ಗೋ ಹೇಳಿ ಕಿವಿ ಹಿಂಡಿ ಬುದ್ಧಿ ಹೇಳಿಸ್ಬೋದು. ಈ ಹುಡುಗಿಗೆ ಯಾರು ಕಿವಿ ಹಿಂಡೋರು ಯಾರು? ಇವ್ರು ಮೇಷ್ಟ್ರು ದಂಡಗಳೇ ಇದೆ. ಹೌದಾ? ಹಂಗೆಲ್ಲ ಯಾರು ಬುದ್ಧಿ ಮಾತು ಕೇಳದೆ ಇರೋ ಹೆಣ್ಮಗಳು? ಇಲ್ಲ, ನಮ್ ಕನ್ನಡ ಮೇಷ್ಟ್ರು ನೋಡ್ತಿರ್ತಾರೆ. ಬಿ ಆರ್ ಬಸವರಾಜ್ ಸರೋ, ಚಿದಾನಂದ್ ಸರೋ, ಆಮೇಲೆ ನಮ್ಮ ಅರವಿಂದ್ ಸರೋ, ನಮ್ಮ ಗುರುಗಳ ಗುರುಗಳು ಇವರಿಗೆ ಗುರುಗಳು. ಕಾಳೆಗೌಡ ನಾಗ್ಬಾರ್ರು. ಓಕೆ ವೀಕ್ಷಕರೇ, ಊಟ ಆಯ್ತು, ಅಟ್ಟಿಕ್ಕಾಯ್ತು. ಅವರು ನೆಕ್ಕೆ ಇಲ್ಲ, ಎಲ್ಲೇನು ಹಂಗೆಲ್ಲ ಅಭ್ಯಾಸ ಇಲ್ವಾ ಅಥವಾ ಅಭ್ಯಾಸ? ನಾವೇ ಮಂಡ್ಯ ಮೈಸೂರವ್ರೆ, ಅವ್ರು ಹಿಂಗೆ ಮಲ್ನಾಡವ್ರು ಸ್ವಲ್ಪ. ಓಕೆ, ಊಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇವಾಗ ನಿಮ್ಮ ಒಂದು ಜುಗಲ್ಬಂದಿ ಜೊತೆ ನಾವೊಂದು ತಾಂಬೂಲ ಕೊಟ್ಬಿಟ್ರೆ ನಮ್ಮ ಕಾರ್ಯಕ್ರಮನ ಮುಗಿಸ್ಬೋದು. ಏನಾದ್ರೂ ಹೇಳಲೇಬೇಕು ಅನ್ನೋ ಮಾತಿದ್ರೆ ಹೇಳ್ಬಿಡ್ಬೋದು. ನಮ್ಮನೆಗೆ ಬಂದು ಊಟ ಮಾಡಿದ್ದು ತುಂಬಾ ಖುಷಿ ಕೊಟ್ಟಿದೆ. ಮತ್ತೆ ಮತ್ತೆ ಕರೀತಾ ಇರಿ, ಮತ್ತೆ ಕರೆಯೋದು ಬರ್ತಾ ಇರ್ತೀವಿ. ಬಾಚಿಕಿ ಅಂತಂದ್ರೆ ಓಡ್ಬರ್ತೀವಿ. ಈಗ್ಲೂ ಅಷ್ಟೇ ನಜ್ಮಾ ಚಿಕ್ಕಿ ಬಂದು, ಹೌದಮ್ಮ ಪ್ಯಾಂಟಲ್ಲಿ ಕರ್ಕ ಬರ್ತೀನಿ ಅಂತ. ಆಮೇಲೆ ನಮ್ಮಣ್ಣ ಪ್ರಸರಣ ಇದ್ದಾರೆ, ಇವತ್ತು ನೀನ್ ಬರ್ತೀಯ ಅಂತ ಉಳ್ಕೊಂಡಿದ್ದಾರೆ. ನೋಡು ಎಷ್ಟು ಪ್ರೀತಿ ನನ್ ಮೇಲೆ. ಆಮೇಲೆ ನಮ್ಮಮ್ಮ ಇದ್ದಾರೆ. ಅವ್ರೆಲ್ಲರೂ ಇದ್ದಾಗ ನೀನು ಇದೀಯಾ ಮಾತ್ ಕರೆದ್ರೆ ನಾನ್ ನೆಕ್ಸ್ಟ್ ಊರ್ಗ್ ಹೋಗಿರ್ತೀನಿ, ನೀನ್ ಆರಾಮಾಗಿ ಬಂದು ಹೋಗ್ಬೋದು. ನಮ್ಮನೆ ನಾವು ಬರಕ್ಕೆ ನಾನು ಇಲ್ಲ ಅಂದ್ರೆ ಮಿಸ್ ಮಾಡ್ಕೊಂತೀಯ ನನ್ನ. ಹೌದು, ನನ್ಗೆ ನಾನು ಇವ್ರು ಹೇಳ್ತಾರಲ್ಲ, ನೀವು ಅಕ್ಕ ತಂಗಿ ಏನಾದರೂ ಹೇಳಿ, ನಮಗೆ ಅಕ್ಷತಕ್ಕ ಒಬ್ರು ಫೇಮಸ್ ನಟಿನೇ, ತನ್ನ ಸ್ವಸಾಮರ್ಥ್ಯದ ಮೂಲಕ ಪ್ರಶಸ್ತಿಗಳನ್ನು ಬಾಚಿಕೊಂಡಿರೋರು ನೀವು. ಹಾಗಾಗಿ ಸಾಮರ್ಥ್ಯ ಇರುವ ನಟಿಯಾಗಿರೋದ್ರಿಂದ ನೀವು ಇನ್ನೂ ಹೆಚ್ಚೆಚ್ಚು ಪ್ರಶಸ್ತಿಗಳನ್ನು ಕನ್ನಡಕ್ಕೆ ತರ್ತಾನೇ ಇರಿ. ನಿಮ್ಮ ಮೂಲಕ ಕನ್ನಡ ಇನ್ನಷ್ಟು ಕಂಗೊಳಿಸ್ಲಿ ಅನ್ನೋದೇ ನನ್ನ ವಿಶ್ವಾಸ. ವಿಶ್ವಾದ್ಯಂತ ಕನ್ನಡದ ಕಂಪು ಕಂಗೊಳಿಸ್ತಾ ಇರಲಿ ನಿಮ್ಮ ಮೂಲಕ ಅಂತ. ಥ್ಯಾಂಕ್ ಯು. ಹೆಚ್ಚು ಪ್ರಶಸ್ತಿಗಳನ್ನ ಗಳಿಸಕ್ಕೆ ಅಷ್ಟೇ ಅವಕಾಶಗಳು ಬೇಕು. ಅವಕಾಶಗಳು ಕೂಡ ಅರಸಿ ಬರಲಿ. ಅವಕಾಶಗಳು ಬರ್ಬೇಕು ಅಂದ್ರೆ ಕನ್ನಡದಲ್ಲಿ ಹೆಚ್ಚೆಚ್ಚು ಒಳ್ಳೆ ಸಿನಿಮಾಗಳಾಗ್ಬೇಕು. ಅವಕ್ಕೆಲ್ಲ ನೀವೆಲ್ಲ ರಾಜಕೀಯದಲ್ಲಿ, ರಾಜಕಾರಣದಲ್ಲಿ ಇನ್ನೂ ಅವಾರ್ಡ್ಸ್ನೇ ಇಶ್ಯೂ ಮಾಡಿಲ್ಲ. ಎಲೆಕ್ಷನ್ 4 ವರ್ಷಕ್ಕೆ, 5 ವರ್ಷಕ್ಕೆ, 3 ವರ್ಷಕ್ಕೆ ಆಗೋ ಎಲೆಕ್ಷನ್ ಸ್ಟಾಪ್ ಮಾಡ್ಬಿಡ್ತಾರ. ಇಲ್ಲ, ನಾನು ಇವತ್ತು ಆಲಿಸಿರುವಂತಹ ಈ ಕುಂದುಕೊರತೆಯನ್ನ ಖಂಡಿತವಾಗಿಯೂ ಸರ್ಕಾರದ ಗಮನಕ್ಕೆ ತರ್ತೀನಿ. ಇಲ್ಲ, ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಮತ್ತೆ ಅಕ್ಷತಕ್ಕ ಬಹುಕಾಲದ ಗೆಳತಿಯರು, ಸ್ನೇಹಿತೆಯರು, ಅಕ್ಕ ತಂಗಿ. ತುಂಬಾ ಜಗಳ ಆಡ್ತೀವಿ, ಅಷ್ಟೇ ಒಬ್ರನ್ನೊಬ್ರು ಪ್ರೀತಿಸ್ತೀವಿ. ಆಮೇಲೆ ಯಾರಾದ್ರೂ ಏನಾದ್ರೂ
ಗಾಸಿಪಿಂಗ್ ಗಳ ಮಧ್ಯೆ. ಆಮೇಲೆ ನಮ್ದೊಂದು Gossip ಗಾಸಿಪ್ party. ಪಾರ್ಟಿ ಅಂತ ನಾವು ಮಾಡ್ತೀವಿ. ನಮ್ ಜೊತೆ ಇನ್ನೊಬ್ರು ಇದಾರೆ, ನಾವು 3 ಜನ ಸೇರ್ಕೊಂಡು ಸುಮ್ನೆ ಹರಟೆ ಹೊಡಿತೀವಿ. ಅದಕ್ಕೆ ಗಾಸಿಪ್ ಪಾರ್ಟಿ ಅಂತ ಹೆಸರು ಕೊಟ್ಕೊಂಡಿದ್ವಿ. ಊಟ ಮಾಡ್ತೀವಿ. ಯಾವತ್ತು ಮನ್ಸಿಗೆ ಬೇಜಾರಾಯ್ತು ಅಂತ ಹೇಳಿದ್ರೆ, ಅಥವಾ ಏನನ್ನೋ ಶೇರ್ ಮಾಡ್ಕೊಳ್ಬೇಕು, ಏನೋ ಆತಂಕ ಅನ್ನಿಸ್ತದೆ, ಅಥವಾ ಏನೋ ಖುಷಿ ಆಗ್ತದೆ ಅಂತ ಅಂದಾಗ ಅವ್ರು ನನಗೆ ಫೋನ್ ಮಾಡ್ತಾರೆ, ನಾನು ಅವ್ರಿಗೆ ಫೋನ್ ಮಾಡ್ತೀನಿ, ಮಾತಾಡ್ತಾ ಇರ್ತೀವಿ. ನಮ್ಮ ಬಾಂಧವ್ಯ ಯಾವಾಗ್ಲೂ ಕೂಡ ನನ್ಗೆ ಅನ್ನಿಸ್ತಿರುತ್ತೆ, ಮೇ ಬಿ ನಮ್ಮ ಭಾಷೆ ಒಂದೇ ತರ ಇದೆ ಅಥವಾ ನಮ್ಮ ರುಚಿಗಳು ಒಂದೇ ತರ ಇದೆ ಅನ್ನುವ ಕಾರಣಕ್ಕೋ ಏನೋ, ನಾವಿಬ್ರು ಸ್ವಂತ ಒಂದೇ ತಾಯಿ ಹೋಟೆಲ್ ಹುಟ್ಟದೇ ಇದ್ರು ಕೂಡ ಬೈದ್ ಬಿಡಬಹುದು. ಅವ್ರಿಗಷ್ಟೇ ನನ್ನ ತಂಗಿ ಅವಳು ಬೈದ್ರು ಅವಳು ಸಹಿಸ್ಕೊತಾಳೆ ಅನ್ನೋಷ್ಟು, ನಮ್ಮ ಅಕ್ಕ ಅವಳನ್ನ ಏನಾದ್ರು ಒಂದ್ ಮಾತಂದ್ರು ಹೊಟ್ಟೆಗೆ ಹಾಕೋಬಿಡ್ತಾಳೆ ಅನ್ನೋ ಅಷ್ಟ್ರ ಮಟ್ಟಕ್ಕೆ ನಮ್ಮ ಬಾಂಧವ್ಯ ಇದೆ. ಒಂದು ಅದ್ಭುತವಾದ ಹ್ಯೂಮನ್ ಬೀಯಿಂಗ್, ಮನುಷ್ಯತ್ವ ಅನ್ನೋದು ಇವತ್ತು ಹುಡುಕ್ಬೇಕಾಗಿದೆ ದುರ್ಬೀನ್ ಹಾಕೊಂಡು. ಅಂಥ ಸಿಚುವೇಶನ್ ಅಲ್ಲಿ, ಅಂಥ ಒಂದು ಕಾಲಘಟ್ಟದಲ್ಲಿ ಅಪ್ಪಟ ಮನುಷ್ಯತ್ವ ಇರುವಂಥ ನನ್ನ ಅಕ್ಕ ಇವತ್ತು ಪ್ರೀತಿಯಿಂದ ಅಟ್ಟಿಕ್ಕಿದ್ದಾಳೆ. ನಂಗೆ ತುಂಬಾ ಖುಷಿ ಆಯ್ತು. ನನ್ನ ಮದುವೆಗೆ ಬಂದಷ್ಟು ಸಂಭ್ರಮಿಸಿದಾಳೆ ಸಿಕ್ಕ ಅಲ್ಪ ಸಮಯದಲ್ಲಿ. ಹೋಗ್ಲಿ, ನಮ್ಮ ಮದುವೆ ಊಟ ಹೆಂಗಿತ್ತು? ಸೂಪರ್ ಆಗಿತ್ತಮ್ಮ, ಸೂಪರ್ ಆಗಿತ್ತು. ಬಿರಿಯಾನಿ ಮಾತ್ರ ಅಮೇಝಿಂಗ್, ಸಕ್ಕತ್ತಾಗಿತ್ತು. ನಾನು ಹೇಳಿದೆ ಎಲ್ಲರಿಗೂ ಹೇಳ್ಬಿಟ್ಟು ಬಂದೆ, ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಮದ್ವೆನೂ ಚೆನ್ನಾಗಿ ಮಾಡ್ಕೊಂಡ್ರಿ ಇಬ್ರು, ಖುಷಿ ಆಯ್ತು. ಲಾಸ್ಟ್ ಕ್ವಶನ್, ಗೃಹ ಮಂತ್ರಿ ಯಾರು? ಇದಲ್ಲ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು. ಅವರು ಅಂತ ಗೊತ್ತಾದಾಗ ನಿಮ್ ಫಸ್ಟ್ ರಿಯಾಕ್ಷನ್ ಅನ್ಸಿದೇನು? ಇಲ್ಲ, ಇವತ್ತು ಈ ಕ್ರೈಮ್ ಅನ್ನುವಂಥ ರೇಟ್, ಯಾರನ್ನೋ ಕೊಲೆ ಮಾಡಿದ್ರೆ ಮಾತ್ರ ಕ್ರೈಮ್ ಅಲ್ಲ, ಯಾರನ್ನೋ ನಾಳೆ ಹಾಫ್ ಮರ್ಡರ್ ಮಾಡಿಬಿಟ್ರೆ ಮಾತ್ರ ಕ್ರೈಮ್ ಅಲ್ಲ. ಅದನ್ನ ಮಾಡೋದ್ರ ಹಿಂದಿನ ಪ್ರಚೋದನೆಗಳ ಒಂದು ರಾಜಕೀಯ ಇದೆಯಲ್ಲ, ಅದನ್ನ 100% ಸರಿಯಾಗಿ ಅರ್ಥ ಮಾಡ್ಕೊಂಡಿರುವಂಥ ಒಬ್ಬ ವ್ಯಕ್ತಿ, ಒಬ್ಬ ಮಂತ್ರಿ ಅಂತ ಹೇಳಿದ್ರೆ, ಒಬ್ಬ ಜನಪ್ರತಿನಿಧಿ ಅಂತ ಹೇಳಿದ್ರೆ ಅದು ನನಗೆ ಪ್ರಿಯಾಂಕ್ ಖರ್ಗೆ ಅವರು ಅಂತಾನೆ. ಪ್ರಿಯಾಂಕ್ ಖರ್ಗೆ ಅವರೇ ನನಗೆ ಮುಂಚೆಯಿಂದಾನು ಕಣ್ಣೆದ್ರಿಗೆ ಬರ್ತಾ ಇದ್ದಿದ್ದು. ನಾನು ಸಾಕಷ್ಟು ಬಾರಿ ಬರೆದಿದ್ದೀನಿ ಕೂಡ. ಈ ಮಾಬ್ ಲಿಂಚಸ್ನ ಕಾರಣದಿಂದಾಗಿ, ಈ ದ್ವೇಷ ರಾಜಕಾರಣದ ಭಾಗವಾಗಿ ಎಷ್ಟು ಜನ ಅಮಾಯಕರು ಜೀವ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಸ್ಯೂಸೈಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ದ್ವೇಷ ರಾಜಕಾರಣದ ಕಾರಣದಿಂದಾಗಿಯೇ ಎಷ್ಟೋ ಬದುಕುಗಳು, ಎಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ. ಇಂತಹದ್ದನ್ನ ಒಂದು ಕಪಿಮುಷ್ಟಿಯಲ್ಲಿ ತಂದು ಅದನ್ನ ಸರಿ ಮಾಡಬೇಕು, ನಮ್ಮ ರಾಜ್ಯವನ್ನ ಸರ್ವಜನಾಂಗದ ಶಾಂತಿಯ ತೋಟವನ್ನಾಗಿ ಇಡಬೇಕು ಅಂತ ಹೇಳಿದ್ರೆ ಇಂಥ ಒಬ್ಬ ದಕ್ಷ ಗೃಹ ಮಂತ್ರಿಯ ಅವಶ್ಯಕತೆ ನಮ್ಮ ಈ ರಾಜ್ಯಕ್ಕೆ ಇತ್ತು. ಗುಜರಾತ್, UP, ಮಧ್ಯಪ್ರದೇಶ್ ಈ ತರಹದ ಒಂದು ವಾಡಿಕೆ ಕರ್ನಾಟಕದಲ್ಲಿ ಶುರು ಆಗ್ತಾ ಇದ್ದ ಹೊತ್ತಲ್ಲಿ, ಅದು ಹಿಂದೂ ಸಂಘಟನೆಗಳ ಹುಡುಗರಾಗಿರ್ಲಿ ಅಥವಾ ಬೇರೆ ಸಂಘಟನೆಗಳ ಹುಡುಗರಾಗಿರ್ಲಿ, ಹಿಂದೂ ಆಗಿರ್ಲಿ, ಮುಸಲ್ಮಾನ ಆಗಿರ್ಲಿ, ಎಲ್ಲರ ಜೀವಗಳು ಒಂದೇ, ಎಲ್ಲಾ ತಾಯಂದಿರ ಆಕ್ರಂದನವೂ ಒಂದೇ, ಎಲ್ಲರಿಗೂ ಆಗೋ ನೋವು ಒಂದೇ. ಆ ತಾಯಂದಿರ ನೋವುಗಳನ್ನ, ಆ ತಾಯಂದಿರ ಕಣ್ಣೀರನ್ನ ಒರೆಸೋ ಹಾಗೆ, ಜೊತೆಗೆ ಯಾವ ತಾಯಂದಿರು ನೊಂದ್ಕೊಳ್ದೆ ಇರೋ ಹಾಗೆ ಒಂದು ವ್ಯವಸ್ಥೆಯನ್ನ ತರಬೇಕು, ಕಾನೂನನ್ನ ತರಬೇಕು, ಕಾನೂನನ್ನ ಬಿಗಿಗೊಳಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅಂತವರ ಅವಶ್ಯಕತೆ ಇತ್ತು. ಈ ಹೊತ್ತಿನ ತುರ್ತದು. ಓಕೆ, ನಿಂಗೆ ಬಲಪಂಥೀಯರಲ್ಲಿ ಯಾರು ಸ್ನೇಹಿತರಿಲ್ವಾ? ಇಲ್ಲ, ಸೈದ್ಧಾಂತಿಕವಾಗಿ ಬಲಪಂಥೀಯರಾಗಿರೋರಿಲ್ಲ. BJPಯಲ್ಲಿ ಇರುವಂಥವ್ರು ಇದ್ದಾರೆ. ಅವರು ಬಲಪಂಥೀಯರಲ್ಲ, ಹಂಗ ಒಪ್ಕೊಳ್ಳಲ್ಲ. ನಾನು ತುಂಬಾ ಬೇಗ ನಂಗೆ ಮುಂಚೆ ಹಂಗಿತ್ತು. BJPಯಲ್ಲಿ ಇರೋರೆಲ್ಲ ಬಲಪಂಥೀಯರು, ಆ ಟೈಮ್ಗೆ JDS ಕಾಂಗ್ರೆಸ್ ಅಲ್ಲಿ ಇರೋರೆಲ್ಲ ಜಾತ್ಯತೀತರು ಅಂತ. ಆಮೇಲೆ ರಾಜಕಾರಣದಲ್ಲಿ ರಾಜಕಾರಣವನ್ನ ಮಾಡ್ತಾ 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 ನಂಗೊಂದು ದೊಡ್ಡ ಪೊರೆ ಕಳ್ಚಿದೆ. ಆ ಪೊರೆ ಯಾವುದು ಅಂತ ಹೇಳಿದ್ರೆ, ಪಕ್ಷಗಳು ಅವರವರ ಸಿದ್ಧಾಂತಗಳನ್ನ ನಿರ್ಧಾರ ಮಾಡುವುದಿಲ್ಲ. ಅನಿವಾರ್ಯ ಕಾರಣಗಳಿಂದ ಎಷ್ಟೋ ಜನ ಬಲಪಂಥೀಯ ಚಿಂತನೆ ಇರೋರು ಇವತ್ತು ಕಾಂಗ್ರೆಸ್ನಲ್ಲಿ ಇದ್ದಾರೆ. ರಾಜಕೀಯ ಕಾರಣ, ಎಡಪಂಥೀಯ ಚಿಂತನೆ ಇರೋರು ಕೂಡ, ಎಡಪಂಥೀಯ ಚಿಂತನೆ ಇರುವಂತವ್ರು ಕೂಡ ಇವತ್ತು BJPಯಲ್ಲೂ ಇದ್ದಾರೆ, JDS ಅಲ್ಲೂ ಇದ್ದಾರೆ. ಉದಾಹರಣೆ ಹೇಳ್ತಾರೆ, ಈಗ ಜೀವ ಪರ, ಜೀವ ವಿರೋಧ. ಉದಾಹರಣೆಗಳು ಬೇಡ, ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳುವಷ್ಟು ಚಾಣಾಕ್ಷರು ನಮ್ಮ ವೀಕ್ಷಕರು ಇದ್ದಾರೆ. ಮತ್ತೆ ಇದನ್ ಖಂಡಿತ ಅವರೆಲ್ಲ ನೋಡಿದ್ರೆ ಅವ್ರು ನಮಗೆ ಹೇಳ್ತಾವಳೆ ನಜ್ಮಾ ಅಂತ ಹೇಳಿ ಅರ್ಥನೂ ಮಾಡ್ತಾರೆ. ನಜ್ಮಾ ನನ್ಗೆ ಗೊತ್ತಾಗೋದೇ ಇಲ್ಲ. ನಾವು ಗಾಸಿಪ್ ಪಾರ್ಟಿ ಮಾಡ್ತೀವಲ್ಲ, ಅವತ್ತು ಹೇಳ್ತೀವಿ. ಬಟ್ RSS ಅಲ್ಲೂ ಫ್ರೆಂಡ್ಸ್ ಇದ್ದಾರೆ, ಕಾಂಟ್ಯಾಕ್ಟ್ ಇದೆ. ಡಿಬೇಟ್ ಹೋದಾಗ ಹಾಯ್ ಬಾಯ್, ನಾವು ಜೀವಪರರು, ಮಾತಾಡ್ತೀವಿ ಒಟ್ಟು ಇಬ್ರು, ಹಾಯ್ ಹಲೋ ಅಂತೆಲ್ಲ. ಹೌದು, ನಾವು ಮನುಷ್ಯತ್ವ, ನಾವು ಬರೀ ನಮ್ಮ ಮನುಷ್ಯತ್ವ ಮಾತಾಡೋದ್ರಲ್ಲಿ ಇರಬಾರ್ದು.
ನಮ್ಮ ಮನುಷ್ಯತ್ವ ಬರೀ ಕ್ಯಾಮ್ರಾ ಮುಂದೆ ಇರಬಾರ್ದು. ಟೇಬಲ್ ಮೇಲೆ ಕೂಡ್ಸ್ಬಿಟ್ಟು ಕಾಫಿ ಕೊಟ್ರೆ ಕುಡಿತೀರಿ, ಇವನ್ ಜೊತೆ ನಾನು ಕುಡಿಯಲ್ಲ, ಇವಳ ಜೊತೆ ನಾನು ಕುಡಿಯಲ್ಲ ಅಂತೆಲ್ಲ ಇಲ್ಲ. ಇಲ್ಲ, ನನಗೆ ನಾನು ವೇದಿಕೆಗಳನ್ನ ಹಂಚ್ಕೊಳ್ಳಲ್ಲ, ಡಿಬೇಟ್ಗಳನ್ನ ಬಿಟ್ಟು ವೇದಿಕೆಗಳನ್ನ ನಾನು ನಂತರ ಜೊತೆ ಹಂಚ್ಕೊಳ್ಳಲ್ಲ. ಅದರ ಸಿದ್ಧಾಂತ ಇರೋರ ಜೊತೆಗೆ ಅವರು ಒಂದು ಆರ್ಗನೈಸ್ ಮಾಡಿರುವಂತಹ ಕಾರ್ಯಕ್ರಮಗಳಿಗೆ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ, ಮಾತಾಡಲ್ಲ. ಆದರೆ ಒಂದು ಮನುಷ್ಯ ಸಹಜ ಗುಣ, ನಾವು ನಮ್ಮ ಎದುರಿಗಿರೋರು, ನಮಗೆ ಸಿಕ್ಕದವ್ರನ್ನ ನಮಸ್ಕಾರ ಮಾಡಿ ಮಾತಾಡಿಸ್ಬೇಕು ಅನ್ನೋದು ನನ್ನ ಸಹಜ ಗುಣ. ನಾನು ಅದನ್ನೇ ಮನುಷ್ಯತ್ವ ಮತ್ತು ಜೀವಪರ ಅಂತ ನಂಬೋದು. ನನ್ನ ಸಿದ್ಧಾಂತ ಹೇಳೋದು ಅದನ್ನೇ. ಡಿಬೇಟಿಗೆ ಬರ್ತಾರೆ, ಎಷ್ಟು ಜನ BJP ಅವ್ರು ಬರ್ತಾರೆ, RSS ಅವ್ರು ಬರ್ತಾರೆ, ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಳ್ತೀನಿ. ಇಷ್ಟೆಲ್ಲ ಕೇಳ್ತಿದ್ರೆ ಲವ್ ಯು ಕಣೆ ಅಂತ ಹೇಳ್ಬೇಕು ಅನಿಸ್ತಿಲ್ವಾ? ಆಮೇಲೆ ಕೆಲವೊಂದ್ಸತಿ ತಿಳಿದಿಂದ್ರಾ ಅಂತ ಕೇಳಿರ್ತೀನಿ, ಇಲ್ಲ ತಿಂದಿಲ್ಲ. ಇನ್ನು ಲಾಂಗ್ ಡಿಬೇಟ್ಸ್ ಎಲ್ಲ ಇರುತ್ತೆ, ಆ ಥರ ಟೈಮಲ್ಲೆಲ್ಲ ಲಾಂಗ್ ಡಿಸ್ಕಷನ್ಸ್ ಇರುತ್ತೆ. ತಿಂದಿರಾ, ಊಟ ಮಾಡಿದ್ರಾ, ಇಲ್ಲ ಬನ್ನಿ ಮಾಡೋಣ ಅಂತ ಯಾವುದೋ ಹತ್ರದಲ್ಲಿ ಹೋಟ್ಲ್ ಇದ್ರೆ ಕರ್ಕೊಂಡೋಗಿ ಜೊತೆಲಿ ಊಟನೂ ಮಾಡಿದ್ದೀವಿ. ನಾನು ಅನ್ಕೊಂಡಿರೋದು ಏನು ಅಂತ ಹೇಳಿದ್ರೆ, ನಾನು ಊರಲ್ಲೂ ಅದೇ ಗುಣ ನಂದು. ನಮ್ಮ ಅಪ್ಪ ಜಗಳ ಆಡಿರ್ತಾರೆ ಯಾರ್ದಾದ್ರ ಜೊತೆ, ನಾನು ನೆಕ್ಸ್ಟ್ ದಿನ ಅವ್ರ ಮನೆಗೆ ಹೋಗ್ಬಿಡೋದು, ಅವ್ರನ್ನೇ ಮಾತಾಡಿಸ್ಬಿಡೋದು. ನಾವು ಮನುಷ್ಯರು, ನಾವು ಬದುಕಬೇಕಾಗಿರೋದೇ ಹಾಗೆ. ನೀವು ದ್ವೇಷ ನೀವು ಎಷ್ಟಾದರೂ ದ್ವೇಷಿಸ್ಕೊಳ್ಳಿ, ನಾವು ನಿಮ್ಮನ್ನು ಪ್ರೀತಿಸ್ತಾ ಇರ್ತೀವಿ. ನೀವು ಕಮೆಂಟ್ಗಳ ಬಗ್ಗೆ ಕೇಳಿದ್ರಲ್ಲ, ನಾನು ಉಲ್ಟಾ ಕಮೆಂಟ್ ಮಾಡೋದಾದರೆ, ನಾನು ಹಳೆ ಮೈಸೂರೋಳು, ಅಪ್ಪಟ ಮಂಡ್ಯ ಮೈಸೂರು, ನಮಗೂ ಭಾಷೆ ಏನು ಬಳಸ್ಬೇಕದು ತುಂಬ ಚೆನ್ನಾಗಿ ಬರ್ತದೆ, ಆದರೂ ನಾವು ಬಳಸಲ್ಲ, ನಾನು ಬಳಸಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೂ ನಮಗೂ ಒಂದು ವ್ಯತ್ಯಾಸ ಇದೆ. ಎಷ್ಟೇ ದ್ವೇಷ ಮಾಡಲಿ ನಾವು ಪ್ರೀತಿಸೋಣ, ಅವರೆಷ್ಟೇ ಟ್ರೋಲ್ ಮಾಡಲಿ ಅದಕ್ಕೆ ನನ್ನ ನಗುನೇ ಉತ್ತರ. ಅವ್ರು ಏನಕ್ಕೆ ಮಾಡ್ತಿರ್ತಾರೆ, ಇವಳನ್ನ ಮಾತಾಡಬಾರ್ದು, ಇವಳನ್ನ ಕುಕ್ಸಾಕ್ಬಿಡ್ಬೇಕು, ಇವಳನ್ನ ಮುಗ್ಸಾಕ್ಬಿಡ್ಬೇಕು, ಇವಳ ಬಗ್ಗೆ ಕೆಟ್ಟ ಒಪಿನಿಯನ್ ಬರೆಸ್ಬಿಡ್ಬೇಕು, ಈ ಕಾರಣಕ್ಕೋಸ್ಕರ ಅವ್ರು ಕೆಟ್ಟಾಗಿ ಕಮೆಂಟ್ ಮಾಡ್ತಿರ್ತಾರೆ, ಕೆಟ್ಟಾಗಿ ಟ್ರೋಲ್ ಮಾಡ್ತಿರ್ತಾರೆ. BJP ಐಟಿವಿಂಗ್, RSS ಐಟಿವಿಂಗು ಇವರೆಲ್ಲ. ಆಮೇಲೆ ಏನು ವಿಷಯ ಬಂತು ರಾಜ್ಯದಲ್ಲಿ ಅಂತ ಅಂದ್ರು ಅಲ್ಲೊಂದು 3-4 ಜನ ನಾವಿದ್ದೀವಿ, ನಮ್ಮ ಪಟ್ಟಿ ಹೆಸರು ತಗೊಂಬಂದು ಅಲ್ಲಿ ನೇತಾಕ್ಬಿಡ್ತಾರೆ. ಆದರೂ ನಾನು ಇಷ್ಟೇ ನಗ್ನಗಾಡ್ತಾ, ಇಷ್ಟೇ ಕಾನ್ಫಿಡೆನ್ಸಲ್ಲಿ ಯಾಕೆ ಮಾತಾಡ್ತಿರ್ತೀನಿ ಅಂದರೆ, ಅಯ್ಯೋ ಮುಟ್ಟಾಳ್ರ, ನಿಮ್ಮ ಸಮಯ, ನಿಮ್ಮ ಎನರ್ಜಿ ಎಲ್ಲ ವ್ಯರ್ಥ ಆಗ್ತಿದೆ. ನೀವೇನೇ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರೂ ನಾನು ಕುಗ್ಗೋ ಮಗಳಲ್ಲ, ಬಗ್ಗೋ ಮಗಳು ಅಲ್ಲ. ನನ್ನ ಸಿದ್ಧಾಂತ ನಂಗೆ ಇದನ್ನೇ ಕಲಿಸಿರೋದು. ನೀವೆಷ್ಟೇ ದ್ವೇಷ ಕೊಟ್ಟರು ನಾನು ನಿಮಗೆ ವಾಪಸ್ ಪ್ರೀತಿನೇ ಕೊಡೋದು. ಲವ್ಲಿ. ಈ ಮಾತಿನೊಂದಿಗೆ ಅಕ್ಷತಾ ಕಿಚನಲ್ಲಿ ಊಟ ಮುಗಿಯುತ್ತೆ. ಅಕ್ಷತಾ ಕಿಚನ್ನಲ್ಲಿ ನೀವು ಎಷ್ಟೇ ದ್ವೇಷ ಮಾಡಿ ಅದರ ವಾಪಸ್ ಪ್ರೀತಿ ಕೊಡೋ ಜನ ಇದ್ದಾರೆ, ಇರ್ತಾರೆ. ಆ ಥರ ಪ್ರೀತಿ ಹಂಚುವ ಜನರಿಗೆ ಈ ಒಂದು ಡೈನಿಂಗ್ ಟೇಬಲ್, ನಿಮ್ಮ ಕೈ ರುಚಿ ಯಾವಾಗಲೂ ಸಿದ್ಧ ಆಗಿರುತ್ತೆ. ಅಕ್ಷತಾ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಇನ್ನೊಂದಷ್ಟು ಸಾಹಸಗಳನ್ನ ಮಾಡೋಕ್ಕೆ ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬ ಮುಖ್ಯ. ಮಾಡಿ, ನಿಮ್ಮ ಸ್ಟೈಲಲ್ಲಿ ನಮ್ಮ ಕಿಚನ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಡಿ. ರುಚಿಯಾದ ಅಡುಗೆ, ರುಚಿಯಾದ ಮಾತು, ಸ್ವಲ್ಪ ಸಿಹಿ ಜಾಸ್ತಿ ಖಾರ, ಕೆಲವೊಂದ್ಸತಿ ಜಾಸ್ತಿ ಸಿಹಿ ಸ್ವಲ್ಪ ಖಾರ, ಉಪ್ಪು ಹುಳಿ ಖಾರ ಎಲ್ಲ ಮಿಶ್ರಣ ಇರುವಂತಹ ಅಕ್ಷತಾ ಕಿಚನ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜ್ಞಾನವನ್ನ ಈ ಜ್ಞಾನವಂತ ಜೊತೆ ಮತ್ತಷ್ಟು ವೃದ್ಧಿಸ್ಕೊಳ್ಳಿ. ನಕ್ಕು ನಕ್ಸಿ ಎಲ್ಲಾರನ್ನೂ ಪ್ರೀತಿಸ್ತಾ ಇರಿ. ಸರ್, ನೀವು ಆಮೇಲೆ ನಾನು ಫೆಮಿನಿಸ್ಟ್ ಅನ್ಕೊಂಡ್ಬಿಟ್ಟ. ಇಲ್ಲ, ನನ್ನ ಪತ್ನಿ ಹೇಳಿದ ಹಾಗೆ ಎಲ್ಲರೂ ಕೂಡ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚೆಚ್ಚು ಜನರಿಗೆ ಒಳಿತನ್ನು ಹಂಚೋ ಕೆಲಸ ಮಾಡೋಣ. ನಗ್ತಾ ಸುಖವಾಗಿರೋಣ. ಕನ್ನಡ ಪಂಡಿತರು ಹೇಳ್ತಿದ್ದಾರೆ, ಪತ್ನಿ ಹೇಳಿದಂಗ್ ಮಾಡಿ. ಊಟ ಆಯ್ತು, ಒಳ್ಳೆ ವೆಜ್ಜು, ಅಟ್ಟಿಕ್ಕಿದಾಯ್ತು, ಅವರು ಬಂದು ಉಂಡಿದ್ದಾಯ್ತು, ಜೊತೆಗೆ ಮೊಸರಲ್ಲಿ ಸಕ್ಕರೆ ಹಾಕೊಂಡು ಮಲ್ನಾಡವರು ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಪ್ರೊಫೆಸರ್ ಡಾಕ್ಟರ್ ಹಕೀಮ್ ಅವರು, ಅದು ಆಯ್ತು. ಈಗ ನಾವು ನಮ್ಮ ಮುತ್ತೈದೆ, ಹೆಣ್ಣು ಮುತ್ತೈದೆಗೆ ಕುಂಕುಮ ಕೊಡುವ ಸಮಯ. ಸಾರಿ ನಜ್ಮಾ, ನನಗೆ ಅದು ರೂಢಿ ವಾಡಿಕೆ. ಇದು ನನಗೂ ವಾಡಿಕೆನೆ. ಯಾಕೆ ಅಂತ ಹೇಳಿದ್ರೆ, ನಾನು ನಮ್ಮೂರಲ್ಲಿ ಅಂತಲ್ಲ, ನಾನು ರಾಜ್ಯದಲ್ಲಿ ಬಹುತೇಕ ಯಾವ ಕಡೆ ಹೋದಾಗ್ಲೂ ಕೂಡ ಉಡಿ ತುಂಬೋ ಕಲ್ಚರ್ ನನಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನಾನು ಇದನ್ನು ತುಂಬ ಗೌರವಿಸ್ತೀನಿ. ನೀನು ಇದ್ರ ಬಗ್ಗೆ ಬಿಲೀಫ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗೆ ಇದ್ರ ಬಗ್ಗೆ ತುಂಬ ಬಿಲೀಫ್ ಇದೆ. ಕುಂಕುಮ ಇಡಲ್ಲ, ಅರಿಶಿನ ತಗೊಂಡೆ, ಹೂವ ನೋಡ್ಕೊಂತ ದೇವಸ್ಥಾನಕ್ಕೆಲ್ಲ ಹೋಗ್ತೇನೆ ನಜ್ಮಾ. ಹೋಗ್ತೀನಪ್ಪ. ಯಾವ ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತೀಯ? ತುಂಬ ದೇವಸ್ಥಾನಗಳಿಗೆ ಹೋಗ್ತೀನಿ ನಾನು. ನನಗೆ ಎಲ್ಲಿ ಕರೆದ್ರೂ ಕೂಡ ನಾನು ಚಾಚು ತಪ್ಪದೆ
ಹೋಗ್ತೀನಿ. ಆಮೇಲೆ ನಮ್ಮೂರಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಆಮೇಲೆ ನಮ್ಮೂರಲ್ಲಿ ನಾನು ತುಂಬಾ ನನಗೆ ಕಲ್ಚರಲಿ ಗೊತ್ತಾಗಿದ್ದು ಮತ್ತು ನಾಟಕ ಅಂತಂದಾಗ ನಾಟಕದ ಬಗ್ಗೆ ಫಸ್ಟು ನಾನು ನೋಡಿದ ನಾಟಕನೇ ಶನಿ ಮಹಾತ್ಮೆ. ನಮ್ಮೂರಲ್ಲಿ ಜವರಪಣ ಅಂತಿದ್ದಾರೆ, ಅವರು ಶನಿದೇವ್ರ ಪೂಜಾರಿಗಳು. ಫಸ್ಟು ಪೂಜೆ ಅಂತ ಹತ್ರದಿಂದ ನೋಡಿದ್ದು ಮತ್ತೆ ನಾಟಕ ಅಂತ ನೋಡಿದ್ದು. ಅದು ತುಂಬಾ ದಿನಗಳ ಕಲ್ದವರೆಗೆ ಇವಾಗ ಎಲ್ಲೋ ಮರ್ತಿದ್ದೀನಿ ಅಂತ ಅನ್ಸುತ್ತೆ. ನಂಗೆ ಡೈಲಾಗ್ಗಳೆಲ್ಲ ನೆನ್ಪಿತ್ತು ಶನಿದೇವ್ರ ಮಹಾತ್ಮೆದು. ಅವ್ರು ನಂಗೆ ಅವಾಗ ರೇಗಿಸ್ತಾನು ಇರ್ತಾರೆ. ಮೊನ್ನೆ ನಾನು ಊರಿಗೆ ಹೋದಾಗ್ಲೂ ರೇಗಿಸ್ತಿದ್ರು, ನೀನು ಒಂದ್ ಪಾತ್ರ ಮಾಡವ ಅಂತ. ಹಂಗೆ ನಾನು ದೇವಸ್ಥಾನಗಳಿಗೆಲ್ಲ ದೇವಸ್ಥಾನಗಳಿಗೂ ಹೋಗ್ತೀನಿ. ಹನುಮನ್ ದೇವಸ್ಥಾನಕ್ಕೂ ಹೋಗ್ತೀನಿ. ನಮ್ಮೂರಲ್ಲಿ ಹನುಮ ಜಯಂತಿ ಮಾಡ್ತಾರೆ. ಹನುಮ ಜಯಂತಿನಲ್ಲಿ ನಾನು ಭಾಗವಹಿಸ್ತೀನಿ. ನನ್ನ ಕೈಲಿ ಏನ್ ಸಾಧ್ಯ ಅದನ್ನ ಮಾಡ್ತಾ ಇರ್ತೀನಿ. ನೀವು ಹೋಗ್ತೀರಿ? ಖಂಡಿತ. ಇಬ್ರು ಸೇರಿ ಹೋಗಿರೋದು ಯಾವ ದೇವಸ್ಥಾನ ಮದುವೆ ಆದ್ಮೇಲೆ? ಮದುವೆ ಆದ್ರ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಬಿಫೋರ್ ಅಲ್ವಾ? ಮೈಸೂರು ದಸರಾಕ್ಕೆ ಹೋದಾಗ ಮೈಸೂರು ಹೆಣ್ಮಕ್ಳು ಚಾಮುಂಡಿ ಬೆಟ್ಟಕ್ಕೆ ಹೋಗದೆ ಇರ್ತಾರ. ಮದ್ವೆ ಫಿಕ್ಸ್ ಆದ ಕೂಡಲೇ ಹೋಗೋದು, ಒಂದ್ ರೌಂಡ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರ್ಬೇಕು ನಾವು. ಆಗ್ಲೇ ನಮ್ಗೊಂದು ದಸರಾ ಕಾರ್ಯಕ್ರಮ ಇತ್ತು ಅವತ್ತು. ಬೇರೆ CM ಅವ್ರು ಬಂದಿದ್ರು. ಆ ಕಾರ್ಯಕ್ರಮಕ್ಕೆ ಇವರ ಗಾಡಿಯ ಡ್ರೈವರ್ ಆಗಿ ಹೋಗಿದ್ದೆ. ಬಯ್ಯೋ ಕಂತ್ರಿಗಳಿದಾವಲ್ಲ ಅವಕ್ಕೆಲ್ಲ ಗೊತ್ತಿಲ್ಲ. ನಾನು ಎಷ್ಟು ಚೆನ್ನಾಗಿ ದೇವ್ರ ಹಾಡೆಲ್ಲ ಹಾಡ್ತೀನಿ, ದೇವ್ರ ನಾಮ ಎಲ್ಲ ಹಾಡ್ತೀನಿ. ಒಂದ್ ಹಾಡು ಯಾವ್ದು ಹೇಳಿ? ಯಾವ್ದಾದ್ರು ಸರಿ, ಭಕ್ತಿಯಿಂದ ನಿನಗೆ ಯಾವ್ದು ಭಕ್ತಿ ಅನ್ಸುತ್ತೆ ಅದು? ಈ ಮನೇಲಿ ಶಾರದೆ ಹೆಚ್ಚೆಚ್ಚು ತಾಂಡವ ಆಡ್ಲಿ ಅಂತ ಶಾರದೆ ಹಾಡು ಹಾಡ್ತೀನಿ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ, ಗೊಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ. ಚಂದ ಹಾಡ್ತೇನೆ ಚಂದ ಹಾಡಿದ್ದಕ್ಕೆ ಈ ಒಂದು ಸೀರೆ ಇಲ್ಲಾಂದ್ರೆ ಕೊಡ್ತಿರಲ್ಲ, ವಾಪಸ್ ತಗೊಂಡ್ ಹೋಗ್ಬಿಡ್ತಿದ್ದೆ. ನಿಮ್ಗೆ ಅಲ್ಲ, ಜನಮ್ಮನ ಅಂಗಡಿ ಅಲ್ಲ, ಇದು ಬೇರೆ ಸೀರೆ, ಕವರ್ ಬೇರೆ, ಸೀರೆ ಬೇರೆ. ಇದೊಂದು ಕುಕ್ಕರ್. ದಂಪತಿಗಳಿಗೆ ಒಂಚೂರು ಇಬ್ರು ಅಡ್ಗೆ ಮನೆ ಸಂಭ್ರಮಿಸಲಿ ಅಂತ ಒಂದು ಸಣ್ಣ ನೀನು ಶೋ ಅದಾಕಿದ್ದ ಪ್ರಾಪರ್ ಆಕ್ಟಿಕ್ ಕಾರ್ಯಕ್ರಮ ಮಾಡಿದೀಯಾ? ಪ್ರಾಪರ್ ಆಕ್ಟಿಕ್ ಕರ್ದಿರೋದು. ಒಂದು ಕ್ಯಾಮ್ರಾ ಒಂದು ಇಟ್ಟಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗಿಫ್ಟ್. ಅಂಡ್ ಇಬ್ರು ಜುಗಲ್ ಬಂದಿ. ಅವ್ರಿಗೆ ಹಾಡಕ್ ಬರುತ್ತೆ, ನನಗೆ ಹಾಡಕ್ ಬರಲ್ಲ. ಏನೋ ಜುಗಲ್ಬಂದಿ ಪದ್ಯ ನಾವು ಎಂತಾದ್ರೂ ಮಾಡಿ ಇಂಪ್ರೂವೈಸ್ ಮಾಡಿ. ನಮ್ಗೆ ಕುವೆಂಪು ತುಂಬಾ ಇಷ್ಟ, ಇಬ್ರಿಗೂ ಇಷ್ಟ. ಹಾಗಾಗಿ ಈ ಕುವೆಂಪು ಅವರದ್ದೇ ಒಂದು ಪದ್ಯವನ್ನ ಹುಬ್ಬಳ್ಳಿಯಲ್ಲಿ ಕರ್ಮಭೂಮಿಯನ್ನಾಗಿ ಅದು ಮದುವೆಯಲ್ಲಿ ಹೇಳಿದ್ವಿ. ಈಗ ಈಗ ಇದು ಅಗಣಿತ ತಾರಾ ಗಣಗಳ ನಡುವೆ ಕುವೆಂಪು ಅವರದ್ದು. ಅಗಣಿತ ತಾರಾ ಗಣಗಳ ನಡುವೆ ನಿನ್ನ ನೆನೆಚಿಹೆ ನಾನು, ನನ್ನೀ ಜೀವನ ಸಮುದ್ರಯಾನಕ್ಕೆ ಚಿರಧ್ರುವ ತಾರೆಯು ನೀನು, ಇಲ್ಲದ ಸಲ್ಲದ ತೀರಗಳೆಡೆಗೆ ಹೊರಡುತ್ತ ಬಳಲಿದರೇನು, ದಿಟ್ಟಿಯು ನಿನ್ನೊಳು ನೆಟ್ಟರ ಕಡೆಗೆ ಗುರಿಯನ್ನು ಸೇರೆ ನಾನು, ಚಂಚಲವಾಗಿ ತಾರಕೆಗಳಲ್ಲಿ ನಿಶ್ಚಲನೆಂದರೆ ನೀನೆ, ಮಿಂಚು ಮಿನುಗುತ್ತಿಯ ನಶ್ವರತೆಯಲ್ಲಿ ಶಾಶ್ವತನೆಂದರೆ ನೀನೆ. ರಾಗ. ಅಗಣಿತ ತಾರಾ ಗಣಗಳ ನಡುವೆ ನಿನ್ನನೇ ನೆಚ್ಚಿಹೆ ನಾನು, ನನ್ನೀ ಜೀವನ ಸಮುದ್ರಯಾನಕ್ಕೆ ಚಿರಧ್ರುವ ತಾರೆಯು ನೀನು, ಚಿರಧ್ರುವ ತಾರೆಯು ನೀನು, ನೀನು ಚಿರಧ್ರುವ ತಾರೆಯು ನೀನು.